ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೃಷ್ಣನ ಕೊಳಲಿನ ಕರೆ. ಹೌದು, ಕೊಳಲು ಅಂದ ತಕ್ಷಣ ಕಣ್ಮುಂದೆ ಬರೋದೇ ಕೃಷ್ಣ. ಆದರೆ ಅದು ದ್ವಾಪರ ಯುಗದಲ್ಲಿ. ಇವತ್ತಿನ ಕಲಿಯುಗದಲ್ಲಿ ಕೊಳಲು ಅಂದ ತಕ್ಷಣ ನೆನಪಾಗೋದೇ ಇವರು. ಇವರಿಗೆ ಸಂಗೀತವೇ ಹಗಲಿರುಳು, ಕೊಳಲಿಗೆ ಇವರೇ ಕೊರಳು. ತಂತ್ರಗಾರಿ ಹಾಗೂ ಕಿರಾಣಾಘರಾನ ಗಾಯಕಿಯ ಶೈಲಿಯ ತಿರುಳು. ಕೇಳ್ತಾ ಇದ್ರೆ ಹೊಸ ಮಾಯಾಲೋಕವೇ ಅರಳು. ಈ ಕೊಳಲಿನ ಮತ್ತೊಂದು ವಿಶೇಷತೆ ಏನು ಗೊತ್ತಾ? ಪ್ರಪಂಚದಾದ್ಯಂತ ಸಿಗುವಂತಹ ಸಂಗೀತ ಸಂಸ್ಕೃತಿಯಲ್ಲಿ ಕೊಳಲನ್ನು ಕಾಣಬಹುದು. ಒಂದು ಮಾತಿದೆ, ಕೊಳಲಿನ ಜನಪ್ರಿಯತೆ ಅದರ ಸರಳತೆಯಲ್ಲಿ ಅಡಗಿದೆಯಂತೆ. ಅದೇ ರೀತಿ ಇವತ್ತಿನ ನಮ್ಮ ಅತಿಥಿ ಅಷ್ಟೇ ಸರಳತೆಯಲ್ಲಿ ಜನಪ್ರಿಯತೆಯನ್ನು ಪಡೆದಿದ್ದಾರೆ. ದೇಶ, ಭಾಷೆ, ಗಡಿ ಎಲ್ಲವನ್ನೂ ಮೀರಿ ಇವರು ಕೊಳಲನ್ನು ಪ್ರಪಂಚದಾದ್ಯಂತ ತಲುಪಿಸಿದ್ದಾರೆ ಅಂದರೆ ತಪ್ಪಾಗಲಾರದು. ರಕ್ತಗತವಾಗಿ ಒಲಿದು ಬಂದಂತಹ ಕಲೆಯನ್ನೇ ಜೀವಾಳವಾಗಿಸಿಕೊಂಡು ಅಪಾರ ಸಾಧನೆ ಮಾಡಿರುವಂತಹ ಕೊಳಲು ವಾದಕರು, ಗಾಯಕರು, ಸಂಗೀತ ಸಂಯೋಜಕರು ಇವತ್ತಿನ ನಮ್ಮ ಅತಿಥಿಯಾಗಿದ್ದಾರೆ. ಉಸಿರು ಅಂದಾಕ್ಷಣ ನಾವು ಬದುಕೋದಕ್ಕೆ ಮಾತ್ರ ಉಸಿರಾಟವನ್ನು ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ತಪ್ಪು. ಆದರೆ ಇವತ್ತು ನಮ್ಮೊಟ್ಟಿಗಿರುವಂಥ ಅತಿಥಿ ಉಸಿರನ್ನೇ ಬದುಕಾಗಿಸ್ಕೊಂಡಿದ್ದಾರೆ. ಹಾಗಾಗಿ ಆ ಒಂದು ವಾದನದ ಮೂಲಕ ಒಂದೇ ನಾಣ್ಯದ ಎರಡು ಮುಖಗಳು ಇವರಿಬ್ಬರು ಅಂತ ಹೇಳ್ಬಿಡ್ಬೋದು. ಅಷ್ಟು ಪ್ರಾವೀಣ್ಯತೆಯನ್ನು ಪಡೆದಿರುವಂಥ ಅದ್ಭುತವಾದಂಥ ಸಾಧಕರು. ಒಂದು ಕಡೆ ಅದಕ್ಕೆ ಹೊಸ ಚೈತನ್ಯವನ್ನು, ಹೊಸ ರೂಪವನ್ನು ಕೊಡೋದಕ್ಕೆ ತಾವು ಅಧ್ಯಯನ ಮಾಡಿದ ಎಲೆಕ್ಟ್ರಾನಿಕ್ಸ್ ಇದೆರಡರ ಸಮ್ಮಿಶ್ರಣವನ್ನು ಕೂಡ ತೆಗೆದುಕೊಂಡು ಬರ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆಯನ್ನು ಪಡೆದರೂ ಕೂಡ ನಮ್ಮ ಸಂಸ್ಕಾರವನ್ನು ಬಿಡದೆ ಶಾಸ್ತ್ರೀಯತೆಯ ಜೊತೆಗೆ ಹೊಸತನದ ಜೊತೆಗೆ ಇನ್ನೊಂದಷ್ಟು ಆವಿಷ್ಕಾರಗಳನ್ನು ಮಾಡೋ ಮೂಲಕ ಅದಕ್ಕೆ ಹೊಸತನ್ನು ತಂದುಕೊಟ್ಟಿದ್ದಾರೆ. ಅವರ ಒಂದು ಸಣ್ಣ ಪರಿಚಯದ ಮೂಲಕ ಈಗ ಅವ್ರನ್ನ ಬರಮಾಡ್ಕೊಳ್ಳುವಂಥ ಸಂದರ್ಭ. ಮೊದಲು ಅವರ ವಿಟಿಯನ್ನು ನೋಡೋಣ ಬನ್ನಿ. ಕೊಳಲು ನುಡಿ ಸಾಣಿಕೆಯಲ್ಲಿ ಹಲವು ದಾಖಲೆ ಬರೆದು ಭಾರತೀಯ ಬಾಸುರಿಯ ಜೊತೆ ಹಲವು ದೇಶಗಳ ಕೊಳಲನ್ನು ಬೆಸೆದು ಯಶಸ್ವಿಯಾದ ಅಂತಾರಾಷ್ಟ್ರೀಯ ಖ್ಯಾತಿಯ ಕೊಳಲು ವಾದಕ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ. ಮೂಲತಃ ಧಾರವಾಡದವರಾದ ಪ್ರವೀಣ್ ಅವರ ತಂದೆ ಪ್ರಸಿದ್ಧ ಸಂಗೀತಗಾರ, ಆಕಾಶವಾಣಿ ಎ ಗ್ರೇಡ್ ಕಲಾವಿದರಾಗಿದ್ದ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿಯವರು. ಪ್ರವೀಣ್ ಅವರಿಗೆ ತಂದೆಯೇ ಮೊದಲ ಗುರು. ಮನೆಯ ಸಂಗೀತಮಯ ವಾತಾವರಣದಲ್ಲಿ ತಂದೆಯ ಕಿರಾಣಾ ಘರಾಣಾ ತಾಲೀಮಿನ ಜೊತೆಗೆ ಧಾರವಾಡದ ಎಸ್ಡಿಎಂ ಕಾಲೇಜಿನಲ್ಲಿ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ನಲ್ಲಿ ಬಿಇ ಪದವಿ ಪೂರೈಸಿದ್ದಾರೆ. 6ನೇ ವಯಸ್ಸಿನಲ್ಲೇ ಮೊದಲ ಸಾರ್ವಜನಿಕ ಪ್ರದರ್ಶನ ನೀಡಿರುವ ಪ್ರವೀಣ್ ಗೋಡ್ಖಿಂಡಿಯವರು ಕೊಳಲು ವಾದನವನ್ನೇ ವೃತ್ತಿಯಾಗಿ ಆಯ್ಕೆ ಮಾಡಿಕೊಂಡರೂ ಕಲಿತ ಎಲೆಕ್ಟ್ರಾನಿಕ್ಸ್ ವಿಷಯ ಸಂಗೀತ ವಲಯವನ್ನು ವಿಸ್ತರಿಸಲು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಲು ಸಹಕಾರಿಯಾಯಿತು. ಘಟ್ಕಾರಿ ಮತ್ತು ತಂತ್ರಕಾರಿ ಶೈಲಿಗಳನ್ನು ರೂಢಿಸಿಕೊಂಡು ನಮ್ಮ ರಾಜ್ಯ, ರಾಷ್ಟ್ರ ಮಾತ್ರವಲ್ಲದೆ ವಿದೇಶಗಳಲ್ಲಿ ಸೋಲೋ ಕಾರ್ಯಕ್ರಮಗಳನ್ನು ನೀಡುತ್ತಾ ಅಪಾರ ಜನಪ್ರಿಯತೆ ಪಡೆದಿದ್ದಾರೆ. ಹಿಂದೂಸ್ತಾನಿ ಸಂಪ್ರದಾಯದ ಜೊತೆಗೆ ಪಾಶ್ಚಾತ್ಯ ಶೈಲಿಗಳನ್ನು ಪ್ರಯೋಗಿಸಿ ಫ್ಯೂಷನ್ ಸಂಗೀತದ ಮೂಲಕ ಭಾರತೀಯ ಸಂಗೀತವನ್ನು ಪ್ರಪಂಚದಾದ್ಯಂತ ಪಸರಿಸಿದ ಹೆಗ್ಗಳಿಕೆ ಪ್ರವೀಣ್ ಗೋಡ್ಖಿಂಡಿ ಅವರದ್ದು. ಅರ್ಜೆಂಟೀನಾದ ವಿಶ್ವ ಕೊಳಲು ಉತ್ಸವದಲ್ಲಿ ಪ್ರತಿನಿಧಿಸಿದ ಮೊದಲ ಭಾರತೀಯ ಬಾಸುರಿ ವಾದಕರಾಗಿ 8 ಅಡಿ ಕಾಂಟ್ರಾಬಾಸ್ ಕೊಳಲಿನಲ್ಲಿ ಪ್ರದರ್ಶನ ನೀಡಿದ ಮೊದಲ ಭಾರತೀಯ ಕೊಳಲು ವಾದಕರಾಗಿ, ಆಕಾಶವಾಣಿಯಲ್ಲಿ ಉನ್ನತ ಶ್ರೇಯಾಂಕದ ಕಲಾವಿದರಾಗಿ ಹಲವು ದಾಖಲೆ ಬರೆದಿದ್ದಾರೆ. ಹಿಡಿದು ಸ್ವರ, ರಾಗ, ಲಯ, ತಾಳಗಳು ಬೆರಳ ತುದಿ ತುಟಿಯಂಚಿನಲ್ಲಿ ಮಿಡಿದು ಸಂಗೀತ ಪ್ರಿಯರ ಮನ ತಲುಪಿದ ವಿಶ್ವವಿಖ್ಯಾತ ಕೊಳಲು ವಾದಕ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ ಈ ವಾರದ ನಮ್ಮ ಅತಿಥಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆಯನ್ನು ಪಡೆದಂಥ ಬಾನ್ಸುರಿ ವಾದಕ, ಗೌರವ ಡಾಕ್ಟರೇಟ್ ಪಡೆದಿದ್ದಾರೆ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ ನಮ್ಮೊಟ್ಟಿಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಪ್ರೀತಿಯ ಸ್ವಾಗತ ಸರ್. ಧನ್ಯವಾದ. ಥ್ಯಾಂಕ್ ಯು ಸರ್. ಈ ವೇದಿಕೆಯಲ್ಲಿ ಕೂತ್ಕೊಂಡು ನಾವು ಪ್ರತಿ ಬಾರಿ ಕೂಡ ಬರೀ ಮಾತು 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 ಅನ್ಸುತ್ತೆ. ನಿಮ್ಮಂಥವ್ರು ಬಂದಾಗ ಮಾತಿಗೆ ಒಂದಷ್ಟು ಮೌನ ವಹಿಸೋಣ ಅಂತ ಅಂದ್ಕೊಳ್ತೀವಿ. ಹಾಗಾಗಿ ನೀವು ಮಾತಾಡೋದಕ್ಕಿಂತ ಮುಂಚೆ
ನಾವು ವಾದನದ ಮೂಲಕ ಇವತ್ತಿನ ಸಂಚಿಕೆ ಶುರು ಮಾಡಿಬಿಡೋಣ ಸರ್. ಖಂಡಿತ. ನಿಮ್ಮ ಒಂದು ಪ್ರಾವೀಣ್ಯತೆಯನ್ನು ಗಮನಿಸಿದಾಗ ತಂತ್ರಗಾರಿಕೆ ಮತ್ತು ಗಾಯಕಿ ಈ ಎರಡೂ ಕೂಡ ವಿಶೇಷವಾಗಿ ನಿಮ್ಮಲ್ಲಿ ಕಂಡುಬರುವಂಥದ್ದು ಸರ್. ಆ ಎರಡು ಡಿಫ್ರೆನ್ಸ್ನ ಒಂದು ಸಣ್ಣ ಸ್ಯಾಂಪಲ್ ಮುಖಾಂತರ ತೋರಿಸ್ಬೋದಾ ಸರ್? ಇವಾಗ ಗಾಯಕಿ ಅಂದರೆ ಒಬ್ಬರು ಗಾಯಕರು ಒಂದು ರಾಗವನ್ನು ಹೇಗೆ ಪ್ರಸ್ತುತಪಡಿಸ್ತಾರೋ ಆ ಎಕ್ಸಾಕ್ಟ್ಲಿ ಹಾಗೆ ಕೊಳಲಿನಲ್ಲಿ ಅಂದರೆ ಹಾಡ್ದಾಗೆ ಕೇಳಿಸುತ್ತೆ. ಹಾಡು ನಮ್ಮ ತಂದೆಯವರು ಭಾಳ ಒಂದು ವಿಶೇಷವಾದ ಮಾತು ಹೇಳೋರು, ಯು ಶುಡ್ ಸಿಂಗ್ ಥ್ರೂ ದ ಫ್ಲೂಟ್ ಅಂತ. ಕೊಳಲಿನಲ್ಲಿ ನೀವು ಹಾಡಬೇಕು. ಅಂದರೆ ಹಾಡು ಸಂಪೂರ್ಣವಾಗಿ ನಿಮ್ಮ ಮನಸ್ಸಲ್ಲಿ ನಿಮ್ಮ ದೇಹದಲ್ಲಿ ಅದು ಕರಗತವಾದರೆ ಅದು ಕೊಳಲಿನಲ್ಲಿ ಗಾಯನ ರೂಪದಲ್ಲೇ ಹೊರಗಡೆ ಬರುತ್ತೆ. ಅದು ಒಂದು ಶೈಲಿ. ಗಾಯಕಿ ಶೈಲಿಯಲ್ಲಿ ರಾಗ ನುಡಿಸೋದು ಒಂದು ಪರಂಪರೆ. ಇನ್ನೊಂದು ತಂತ್ರಕಾರಿ ಶೈಲಿ. ತಂತ್ರಕಾರಿ ಶೈಲಿ ಅಂದರೆ ಈಗ ಸಿತಾರು ಅಥವಾ ಸರೋದು ತಂತಿ ವಾದ್ಯಗಳನ್ನ ಅವರು ನುಡಿಸೋ ಒಂದು ಶೈಲಿ ಇದೆ. ಅದರಲ್ಲಿ ಆಲಾಪ್, ಜೋಡ್, ಝಾಲ ಅಂತೆಲ್ಲ ಇರುತ್ತೆ. ಸೊ ಆ ಶೈಲಿಯಲ್ಲಿ ಒಂದು ರಾಗವನ್ನು ಕೊಳಲಿನಲ್ಲಿ ಪ್ರಸ್ತುತಪಡಿಸೋದು ಅದು ತಂತ್ರಕಾರಿ. ನಮ್ಮ ತಂದೆಯವರ ಹತ್ರ ನಾನು ಸಂಪೂರ್ಣವಾಗಿ ಕಿರಾಣ ಘರಾನ ಗಾಯಕಿಯ ಶೈಲಿಯನ್ನೇ ಕಲಿತೆ. ಅವ್ರು ಕಲಿಸ್ಬೇಕಾದ್ರೂ ಮೊದಲು ಹಾಡು ಆಮೇಲೆ ನುಡಿಸು ಅಂತ ಹೇಳ್ತಿದ್ರು. ಸೊ ನನಗೆ ಗಾಯನ ಹಾಗೂ ಕೊಳಲಿನ ಎರಡೂ ಒಟ್ಟಿಗೆ ಅವರು ತರಬೇತಿಯನ್ನು ನೀಡಿದ್ದಾರೆ. ಸೊ ಅವ್ರು ಇನ್ನೊಂದು ಮಾತು ಹೇಳೋರು, ನೀನು ಏನು ನುಡಿಸ್ತೀಯಾ ಅದು ಹಾಡ್ಲಿಕ್ಕೆ ಆಗಬೇಕು, ಏನು ಹಾಡ್ತೀಯಾ ಅದನ್ನು ನುಡಿಸ್ಲಿಕ್ಕೆ ಆಗಬೇಕು. ಅವಾಗ ವಾದ್ಯ ಸಂಪೂರ್ಣವಾಗತ್ತೆ ಅಂತ. ಅಂದರೆ ನಮ್ಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಗಾಯನವನ್ನು ಅತಿ ಶ್ರೇಷ್ಠವಾದದ್ದು ಅಂತ ನಂಬಿದ್ದಾರೆ. ಬಟ್ ಈ ಕೊಳಲು ಒಂದು ಎಂಥ ವಾದ್ಯ ಅಂದರೆ ಅದು ಯಾರೇ ನುಡಿಸಿದ್ರು ಅದು ಎಲ್ರಿಗೂ ಇಷ್ಟ ಆಗುತ್ತೆ. ಅದರ ನಾದನೇ ಅಷ್ಟು ಸುಖಕರವಾಗಿರುತ್ತೆ. ಸೊ ಇದರಲ್ಲಿ ಮೀಂಡಿದೆ, ಗಮಕ್ಕಿದೆ, ಈ ಎಲ್ಲ ಪ್ರಕಾರಗಳನ್ನು ಬಳಸ್ತಾರೆ ಗಾಯಕರು ಹಾಡಬೇಕಾದ್ರೆ. ಸೊ ಅದನ್ನೇ ಆಮೇಲೆ ನೇ 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 ಸಾ 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 ಗ ಗ ರೇ ಸಾ ನೇ ಸಾ ಸಾ ಮ ಮ ಗ ರೇ ಸಾ ಈ ಥರದ ಗಮಕಲ್ಲ. ಇದಲ್ದಿರ ಕೆಲವು ಲಯ ಬೆಳೆಸಿದಾಗ ಈ ಥರದ ತಾನ್ಗಳು ಅಂದರೆ ಕಿರಾಣ ಘರಾನದ ತಾನ್ಗಳೇನಿದೆ ಅದನ್ನು ಕೊಳಲಿನಲ್ಲಿ ನುಡಿಸೋ ಒಂದು ಪ್ರಯತ್ನ. ಇದು ನಮ್ಮ ತಂದೆಯವರು ಮೊದಲನೇ ಬಾರಿ ಅವರು ಪ್ರಾರಂಭ ಮಾಡಿದ್ದಲ್ಲ. ಸಂಪೂರ್ಣವಾಗಿ ಗಾಯಕಿ ಇರಬೇಕು ಅಂತ, ಪ್ರಾರಂಭದಿಂದ ಕೊನೆಯವರೆಗೂ ಆ ರಾಗದ ಸಂಪೂರ್ಣ ಆಯಾಮ ಒಬ್ಬರು ಗಾಯಕರು ಹೇಗೆ ಹಾಡ್ತಾರೋ ಹಾಗಿರಬೇಕು ಅಂತ.
ಈಗ ಇದ್ರ ಜೊತೆಗೆ ತಂತ್ರಕಾರಿ ಅಂದಾಗ ಬ್ಲೋಯಿಂಗ್ ಟೆಕ್ನಿಕ್ಸನ್ನು ನಾವು ಯೂಸ್ ಮಾಡ್ತೀವಿ, ಫಿಂಗರ್ ಟೆಕ್ನಿಕ್ಸನ್ನು ಯೂಸ್ ಮಾಡ್ತೀವಿ. ಬೇಸಿಕ್ಲಿ ನಮ್ಮ ಕೊಳಲಿನ ಮೇಲೆ ನಮ್ಮ ಹತೋಟೆ, ಅದ್ರ ಮೇಲೆ ನಮ್ಮ ಸಾಧನೆ ಎಷ್ಟಿದೆ, ನಾವು ಯಾವ ರೀತಿ ಅದನ್ನು ಸಂಪೂರ್ಣವಾಗಿ ಆ ವಾದ್ಯವನ್ನು ಬಳಸ್ಬೋದು, ಅದು ಅಷ್ಟು ತಂತ್ರಕಾರಿಯಲ್ಲಿ ಬರುತ್ತೆ. ಜೊತೆಗೆ ಲಯಕಾರಿ ಕೂಡ, ತಬ್ಲಾದವ್ರ ಜೊತೆಗೆ ಪಕ್ವಾದ್ಯದವ್ರ ಜೊತೆಗೆ ಒಂದು ಸಂವಾದ, ಜುಗಲ್ಬಂದಿ, ಈ ಥರ ಕ್ವಶನ್ ಆನ್ಸರು, ಸವಾಲ್ ಜವಾಬು. ಸೊ ತಂತ್ರಕಾರಿಯಲ್ಲಿ ನಾವು ಯೂಸ್ ಮಾಡೋ ಟೆಕ್ನಿಕ್ ಅಂದರೆ ಈ ಥರ. ನಿಜ ಕೊಳಲಿಗೆ ಒಂದು ಬೇರೆ ಪ್ರಪಂಚ ಇದೆ ಅನ್ನೋದು ಸಾಬೀತಾಗುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಕೊಳಲು ಕೇಳ್ತಾ ಇದ್ರೆ ಸರ್ ನಮಗೆ ಬೇರೆ ಪ್ರಪಂಚಕ್ಕೆ ಹೋದಂಗೆ. ನೀವು ಹಾಡ್ತಾ ಇದ್ರಲ್ಲ ಗಾಯಕಿ ಶೈಲಿಯಲ್ಲಿ, ಲಯದ ವೇಗ ಹೆಚ್ಚಿಸಿದಂತೆ ಇದು ಕೊಳಲಲ್ಲಿ ನುಡಿಯೋದಕ್ಕೆ ಸಾಧ್ಯನಾ ಅನ್ಸ್ಬಿಡುತ್ತೆ. ಆದ್ರೆ ಅದೇ ಒಂದು ಏನು ವ್ಯತ್ಯಾಸನೇ ಇಲ್ಲ, ನೀವು ಹಾಡೋದ್ರಲ್ಲಿ ಆಗಿರ್ಬೋದು, ಕೊಳಲನ್ನು ನುಡಿಸೋದ್ರಲ್ಲಿ ಆಗಿರ್ಬೋದು, ಅಷ್ಟರ ಮಟ್ಟಿಗೆ. ಸರ್ ಈಗ ಆರಂಭದಲ್ಲೇ ಹೇಳಿದ ಹಾಗೆ ಕೊಳಲು ವಾದನ ಅಂತಂದಾಗ ನೋಡಿದವ್ರಿಗೆ ಕೇಳಿದವ್ರಿಗೆ ಒಂದು ಅರ್ಥ ಆಗುತ್ತೆ, ಬೆರಳು ಮತ್ತು ಉಸಿರು ಅನ್ನೋದು ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಅಂತ. ಈಗ ಸಾಮಾನ್ಯವಾಗಿ ಉಸಿರು ಅನ್ನೋದು ಕಂಟ್ರೋಲ್ ಮಾಡಬೇಕು, ಹಿಡ್ಕೊಳ್ಬೇಕು ಅಂದಾಗ ಒಂದು ಪ್ರಾಣಾಯಾಮ ಎಕ್ಸರ್ಸೈಸ್ ಮಾಡುವವ್ರಿಗೆ ಬ್ರೀದಿಂಗ್ ಎಕ್ಸರ್ಸೈಸ್ ಗೊತ್ತಿರುತ್ತೆ, ಕಂಟ್ರೋಲ್ ಮಾಡಬಹುದು. ಆದರೆ ನೀವು ತುಟಿ ಬಿಚ್ಚಿ ನುಡಿಸುವಂತಹ ಕೊಳಲಿದು ಹೇಗೆ ಸಾಧ್ಯ ಆಗುತ್ತೆ ಸರ್? ಇದು ಅಂದ್ರೆ ಉಸಿರನ್ನ ಕಂಟ್ರೋಲ್ ಮಾಡೋದು ಹೇಗಿದು ಅಂತ. ನಾವು ಕೂಡ ಪ್ರಾಣಾಯಾಮ ಮಾಡ್ತೀವಿ, ಕೊಳಲಿನ ಒಟ್ಟಿಗೆ ಪ್ರಾಣಾಯಾಮ ಮಾಡ್ತೀವಿ. ಅಂದರೆ ನಾನು ನಮ್ಮ ಶಿಷ್ಯರಿಗೆ ಯೂಶ್ವಲಿ ಹೇಳೋದು, ಸಾಧನೆ ಮಾಡಬೇಕು ಬೆಳಿಗ್ಗೆ ಎದ್ದು ನೀವು, ಅಂದರೆ ಸ್ವರ ಸಾಧನೆನೂ ಆಗುತ್ತೆ, ನಿಮ್ಮ ಶ್ವಾಸನೂ ಇಂಪ್ರೂವ್ ಆಗುತ್ತೆ, ಎಲ್ಲರ ದೃಷ್ಟಿಯಿಂದನೂ ಒಂಥರ ಮೆಡಿಟೇಷನಲ್ಲಿ ಕೂಡ ಇರುತ್ತೆ. ತಂಬೂರಿ ಹಚ್ಚಿ ಅದರ ಜೊತೆಗೆ ಪ್ರತಿಯೊಂದು ಸ್ವರವನ್ನು ಉದ್ದಕ್ಕೆ ಎಳಿಬೇಕು, ಅನ್ ಸಸ್ಟೈನ್ ಮಾಡಬೇಕು. ಎಷ್ಟೊತ್ತಾಗ್ತದೆ ಅಷ್ಟೊತ್ತು, ಅಂದರೆ ಒಂದು ದೀರ್ಘ ಶ್ವಾಸ ತೊಗೊಂಡು ಕೊಳಲಿನಲ್ಲಿ ನೀವು ಉಸಿರು ಬಿಟ್ಕೋಬೇಕು. ಅದು ಎಷ್ಟು ಯೂನಿಫಾರ್ಮ್ ಆಗಿ ನೀವು ಉಸಿರನ್ನು ಹೊರಗೆ ಚೆಲ್ತೀರಿ ಅಷ್ಟು ಸುಶ್ರಾವ್ಯವಾಗಿ ಆ ಸ್ವರ ನುಡಿಯುತ್ತೆ. ಸೊ ಎರಡೂ ಆಗ್ತಾವಾಗ. ಅಂದರೆ ನೀವು ಈಗ ಬೇಸಿಕ್ಲಿ ಪ್ರಾಣಾಯಾಮ ಅಂದರೆ ಕಂಟ್ರೋಲಿಂಗ್ ಯುವರ್ ಬ್ರೀದಿಂಗ್ ಎಕ್ಸರ್ಸೈಸ್. ಸೊ ಅದು ಕೊಳಲಿನ ಮೂಲಕ ಮಾಡಿದಾಗ ಅದರಲ್ಲಿ ಒಂದು ಸ್ವರದ ಮಾಧುರ್ಯನೂ ಇದೆ, ಜೊತೆಗೆ ನಿಮಗೆ ಬ್ರೀದಿಂಗೂ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನಿಮ್ಮ ಹೆಲ್ತು ಎಲ್ಲವೂ ಒಂದು ರೀತಿಯ ಒಂದು ಅದ್ಭುತವಾದ ಒಂದು ಎನರ್ಜಿಯನ್ನು ನೀವು ಬೆಳಿಗ್ಗೆ ನೀವು ಅದನ್ನು ಕ್ರಿಯೇಟ್ ಮಾಡ್ಕೋಬೋದು. ಸೊ ಕೊಳಲು ವಾದಕರು, ಕೊಳಲು ಕಲಿಯೋರು, ಕೊಳಲು ಇಷ್ಟಪಡೋರಿಗೆ ಇದು ಒಂದು ಅಡ್ವಾಂಟೇಜ್. ಅಂದರೆ ಬರೀ ಯೋಗ ಅಥವಾ ಪ್ರಾಣಾಯಾಮ ಮಾಡೋದ್ರ ಜೊತೆಗೆ ನಿಮಗೆ ನಾದದ ಮಾಧುರ್ಯನೂ ಇದೆ. ಸೊ ಅದು ಕೂಡ ನಿಮಗೆ ಇಡೀ ದಿವಸಕ್ಕೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿಯನ್ನು ಕೊಡೋ ಸಾಧ್ಯತೆ ಇದೆ. ಸೊ ಹಾಗಾಗಿ ಬಟ್ ಶ್ರುತಿ ಸೇರಿಸ್ಲಿಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ ಅದು. ಆ್ಯಂಡ್ ಉಸಿರು ಆಚೆ ಬಿಡಬೇಕಾದ್ರೆ ಅದು ಎಷ್ಟು ಸ್ಟೇಬಲ್ ಇದ್ದಷ್ಟು ಕಿವಿಗೆ ಇಂಪಾಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಟ್ರೇಟ್ ಲೈನ್ ಥರ ಹೋಗ್ತಾ ಇರುತ್ತೆ ಇದು. ಈಗ ಅದೇ ಪ್ರಾರಂಭದಲ್ಲಿ ಹಿಂಗೆಲ್ಲ ಆಗ್ತಾ ಇರುತ್ತೆ. ಸೊ ಅದು ತಂಬೂರಿ ಜೊತೆ ನಾವು ಕೇಳುವಾಗ ಅದು ಸ್ವಲ್ಪ ಅಪಶ್ರುತಿ ಥರ ಕೇಳ್ತಾರೆ. ಸೊ ಆ ಹತೋಟೆ ಇರಬೇಕು. ಅದನ್ನು ಸಾಧನೆ ಮಾಡೋದು ಸ್ವಲ್ಪ ಕಷ್ಟಕರ, ಚಾಲೆಂಜಿಂಗ್. ಸರ್ ಹೌದು, ಅಂದರೆ ಈಗ ಮನೆಯ ವಾತಾವರಣ ಇತ್ತು, ಅಪ್ಪ ಒಬ್ಬ ದಿಗ್ಗಜ ಕಲಾವಿದರು, ಸೊ ವಾತಾವರಣ ಇದ್ದಿದ್ದು ಅದಕ್ಕೆ ಖುಷಿಯಿಂದ ನೀವು ಕೊಳಲು ನುಡ್ಸೋಕ್ಕೆ ಶುರು ಮಾಡಿದ್ರಾ, ಇಲ್ಲ ಅಪ್ಪ ನಿಮ್ಮನ್ನು ಕೂರಿಸಿ ಇಲ್ಲ ಅಪ್ಪ ನೀನು ಕಲ್ತ್ಕೋ, ಇದನ್ನು ನಮ್ಮ ಮನೆತನಕ್ಕೆ ಬಂದಿದೆ, ಇದು ನೀನು ಮುಂದುವರಿಸು ಅನ್ನೋ ಥರದ್ದು ಏನಾದರೂ ಇತ್ತ ಒತ್ತಾಯ? ಮೊದಲಿಗೆ ನಾನು ತುಂಬ ಚಿಕ್ಕವನಿದ್ದಾಗ, ಒಂದು 3-3.5 ವಯಸ್ಸಿದ್ದಾಗ ಒಂದು ಆಟಿಕೆಯ ಕೊಳಲನ್ನು ಕೊಟ್ಟಿದ್ದರು. ಸೊ ಅದನ್ನು ನಾನು ದಿನವಿಡೀ ಅದನ್ನು ಊದ್ಕೊಂಡು ಓಡಾಡ್ಕೊಂಡಿದ್ದೆ. ಬಟ್ ಎಲ್ಲೋ ಒಂದು ಕಡೆ ಆ ಕೊಳಲಿನ ಒಂದು ಮಾಧುರ್ಯ ನನ್ನನ್ನು ಆವರಿಸ್ಕೊಂಡಿತ್ತು. ನಾನು ಯಾವತ್ತೂ ಹೇಳೋದು, ನಾನು ಹುಟ್ಟೋಕ್ಕಿಂತ ಮುಂಚೆಯಿಂದಲೂ ನಮ್ಮ ತಾಯಿ ಹೊಟ್ಟೆಯಲ್ಲಿದ್ದಾಗಲಿಂದನೇ ಬಹುಶಃ ಆ ಒಂದು ಸಂಗೀತದ ವಾತಾವರಣ, ಆ ಕೊಳಲಿನ ಒಂದು ನಾದ. ಯಾಕೆಂದ್ರೆ ತಂದೆ 24 ಗಂಟೆ ಅದ್ರ ಬಗ್ಗೆನೇ ಯೋಚನೆ ಮಾಡೋರು. ಬೆಳಿಗ್ಗೆ ಗಾಯನವನ್ನು ಪ್ರಾಕ್ಟೀಸ್ ಮಾಡೋರು, ಸಂಜೆ ಕೊಳಲ್ ಕ್ಲಾಸಸ್ ಹೇಳ್ಕೊಡೋರು, ತಾವು ಸ್ವತಃ ಪ್ರಾಕ್ಟೀಸ್ ಮಾಡೋರು, ಕಂಪೋಸ್ ಮಾಡೋರು. ಸೊ ಆ ವಾತಾವರಣದಲ್ಲಿ ಇದ್ದಿದ್ದರಿಂದ ರಕ್ತಗತವಾಗಿಯೂ ಬಂತು, ಜೊತೆಗೆ ಆ ವಾತಾವರಣದಲ್ಲ ಬೆಳೆದಿದ್ದರಿಂದ ಸಂಗೀತ ಜೊತೆಗೆ ಕೊಳಲಿನ ನಾದ ನನ್ನನ್ನು ಆವರಿಸ್ಕೊಂಡಿತು. ಆದರೆ ಇಂಟ್ರೆಸ್ಟಿಂಗ್ಲಿ ನಾನು ಕೊಳಲು ಸುಮ್ಮನೆ ಆಟಿಕೆ ಥರ ಅದನ್ನು ನುಡಿಸ್ತಾ ಇದ್ರೂ ನಾನು ಪ್ರಾರಂಭ ಮಾಡಿದ್ದು ತಬ್ಲಾ ಕಲಿಯೋಕ್ಕೆ. ಹೌದಾ? ಓಕೆ. ನಮ್ಮ ಅಣ್ಣ ಕಿರಣ್ ಗೋಡ್ಖಿಂಡಿ ಅವರು ಕೊಳಲು ನುಡಿಸ್ತಾ ಇದ್ರು, ನಾನು ತಬ್ಲಾ ನುಡಿಸ್ತಾ ಇದ್ದೆ.
ಆಮೇಲೆ ಒಂದ್ಸತಿ ಇದೇ ಥರ ಮನೆಯಲ್ಲಿ ನಮ್ಮ ಅಣ್ಣ ತಮ್ಮಂದ್ರ ಜಗಳ ಆಡ್ತೀವಲ್ಲ, ಆ ಥರ ಜಗಳ ಆಡಿದ್ವಿ. ನಾನು ಕೊಳಲು ನೀನು ತಬಲಾ ಹೀಗೆ ಹೇಗೆ ಅಂತ. ಅದಕ್ಕೆ ಸ್ವಲ್ಪ ದಿವಸ ಅಪ್ಪ ಇಬ್ಬರ ಕೈಯಲ್ಲೂ ಕೊಳಲು ಕೊಟ್ಟಿದ್ರು, ಇಬ್ಬರು ತಬಲಾ ನುಡಿಸಿ ಇಬ್ಬರು ಎರಡೂ ಮಾಡಿ ಅಂತ ಹೇಳಿದ್ರು, ಅಂದರೆ ಜಗಳ ಆಡಬೇಡಿ ಅಂತ. ಬಟ್ ಯಾವುದೋ ಒಂದು ಕ್ಷಣದಲ್ಲಿ ನಾನು ರೇಡಿಯೋಲ್ಲಿ ಬರ್ತಿರೋ ಒಂದು ಯಾವುದೋ ಹಾಡನ್ನು ತದ್ರೂಪ ಹಾಗೆ ಕೊಳಲಿನಲ್ಲಿ ನುಡಿಸ್ಬಿಟ್ಟೆ. ಸೊ ಆವಾಗ ನಮ್ಮ ತಂದೆಯವ್ರಿಗೆ ಇವಂಗೆ ಸ್ವರಜ್ಞಾನ ಅದ್ಭುತವಾಗಿದೆ, ಗ್ರಾಸ್ಪಿಂಗ್ ಪವರ್ ಇದೆ, ಸೊ ಹಾಗಾಗಿ ನೀನೇ ಕೊಳಲು ಮುಂದುವರಿಸು ಅಂತ ಅಲ್ಲಿಂದ ನನ್ನ ಕೊಳಲು ಕಲಿಕೆ ಪ್ರಾರಂಭ ಆಯಿತು. 6ನೇ ವಯಸ್ಸಿನಲ್ಲಿ ನನ್ನ ಮೊದಲನೇ ಕಚೇರಿ. ಸೊ ಅವತ್ತಿನಿಂದ ಆ ಕೊಳಲು ಅದರ ಒಂದು ವಿಶೇಷವಾದ ಸಂಬಂಧ. ಬಟ್ ಸ್ಟ್ರಿಕ್ಟಾಗಿ ನಾನು ಹುಟ್ಟಿದಾಗ್ಲಿಂದೂ ಹೀಗೆ ಕೂತ್ಕೊಂಡು ನೀನು 2 ಗಂಟೆ ಪ್ರಾಕ್ಟೀಸ್ ಮಾಡಬೇಕು ಅಂತ ನಮ್ಮ ತಂದೆ ಯಾವತ್ತೂ ಹೇಳಿಲ್ಲ. ಓಕೆ, ಅವರು ಒಂಥರ ಇದನ್ನು ನೀನು ಎಂಜಾಯ್ ಮಾಡು ಅಂತ. ಅಂದರೆ ನಂಗೆ ಜ್ಞಾಪಕ ಇದೆ, ಬಯಸ್ಕೊಂಡಿದ್ದು ಇದೆ. ಚಿಕ್ಕ ಕೊಳಲಿನಲ್ಲಿ ನಾನು ನುಡ್ಸೋದು, ಒಂದು ತಾನು ನುಡ್ಸೋದು ಹೀಗೆ, ಆಮೇಲೆ ಅದರಲ್ಲೇ ಹಿಂಗೆ ಸ್ಟ್ರೇಟ್ ಡ್ರೈವ್ ಪ್ರಾಕ್ಟೀಸ್ ಮಾಡೋ ಕ್ರಿಕೆಟ್ ಹುಚ್ಚಿತ್ತು. ಸೊ ಏನೋ ನೀನು ಕೊಳಲು ಇಟ್ಕೊಂಡು ಕ್ರಿಕೆಟ್ ಥರ ಆಡ್ತಿಲ್ಲೋ ಅಂತ. ಸೊ ಬಟ್ ಅಷ್ಟು ಅಂದರೆ ಫ್ಲೂಟ್ ವಾಸ್ ಪಾರ್ಟ್ ಆಫ್ ಮೈ ಚೈಲ್ಡ್ಹುಡ್. ಸೊ ನನ್ನ ಶಾಲೆಗೆ ಹೋಗ್ಬೇಕಾದ್ರೆ ನಾನು ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ಲಂಚ್ ಟೈಮಲ್ಲಿ ನುಡ್ಸೋದು, ನಮ್ಮ ಪ್ರಿನ್ಸಿಪಲ್ನ ಇಂಪ್ರೆಸ್ ಮಾಡೋದಕ್ಕೆ, ಸ್ವಲ್ಪ ಎಕ್ಸ್ಟ್ರಾ ಮಾರ್ಕ್ಸ್ ಸಿಗುತ್ತೆ ಅಂತ ಕ್ಲಾಸ್ ಟೀಚರ್ಸ್ಗೆ, ಅದಕ್ಕೆ. ಸೊ ಆ ಥರ ಕೊಳಲು ನಾನು ಬಿಟ್ಟೇ ಇಲ್ಲ ಯಾವತ್ತು. ಬಟ್ ಒಂದು 15-16ನೇ ವಯಸ್ಸಾದಾಗ ಆವಾಗ ಸೀರಿಯಸ್ ಕಲಿಕೆ, ಅಂದರೆ ರಾಗದ ಅದರ ಭಾವ, ಅಂದರೆ ಅದ್ರ ಆಳವಾಗಿ ಅದರ ಅಧ್ಯಯನ ಶುರುವಾಯಿತು. ಸೊ 2 ವರ್ಷ ನನಗೆ 2 ರಾಗಗಳನ್ನ ಮಾತ್ರ ಹೇಳ್ಕೊಟ್ರು ನಮ್ಮ ತಂದೆ. ಬೆಳಿಗ್ಗೆ ಮಿಯಾಕಿ ತೋಡಿ, ಸಂಜೆ ಯಮನ್. ಈ 2 ರಾಗಗಳನ್ನ 2 ವರ್ಷ ಬೇರೆ ಯಾವ ರಾಗವನ್ನು ನುಡಿಸೋ ಹಾಗಿಲ್ಲ. ಆ ರೀತಿ ಒಂದು ಫಾರ್ಮೇಟಿವ್ ಏನು ನಮಗೆ ಟ್ರೈನಿಂಗ್ ಇತ್ತು. ಅದು ಒಂಥರ ಹೊಸ ಏನು ಎಲ್ಲ ಬಾಗಿಲುಗಳನ್ನ ತೆರೆದಂಗೆ ಆಯಿತು. ಅಂದರೆ ಇನ್ನೂ ಎಷ್ಟು ಡೀಪ್ ಇದೆ ಒಂದು ಸೆನ್ಸ್ ಬರೋಕ್ಕೆ ಶುರು ಆಯಿತು. ಆಮೇಲೆ ಏನೇನು ಸಾಧ್ಯತೆಗಳಿದೆ ಒಂದು ರಾಗದಲ್ಲಿ, ಯಾವ್ಯಾವ ರೀತಿ ಅದನ್ನು ನಾವು ವ್ಯಕ್ತಪಡಿಸ್ಬೋದು, ಎಷ್ಟೊಂದು ಭಾವನೆಗಳನ್ನು ಅದರಲ್ಲಿ ಆ ರಾಗದಲ್ಲಿ ನಾವು ಹುಡುಕ್ಬೋದು, ಇದೆಲ್ಲ. ಸೊ ಆ 2 ವರ್ಷ ಸ್ಟ್ರಿಕ್ಟಾಗಿ. ಅಪ್ಪ ಅಂತ ಹಿರಿಯ ಗುರುಗಳು ಅವರು ಕೂಡ ಒಂದು ಸಾಥ್ ಕೊಡ್ತಾ ಇದ್ದಾರೆ ನಿಮಗೆ ಈ ಸಂಗೀತದಲ್ಲಿ, ಕೊಳಲು ವಾದನದಲ್ಲಿ ಇಷ್ಟು ಆಸಕ್ತಿ. ಆದರೆ ಇದು ಯಾವುದು ಅಂದರೆ ಸಂಗೀತ ಅನ್ನೋದು ಡಿಸ್ಟ್ರಾಕ್ಷನ್ ಆಗಲಿಲ್ಲ ನಿಮಗೆ, ವಿದ್ಯಾಭ್ಯಾಸ ಮುಂದುವರಿಸಲಿಕ್ಕೆ ಇದೊಂಥರ ಪೂರಕ ಆಯ್ತಾ ಹೆಂಗಂತ ನಿಮಗೆ? ಹೌದೌದು. ನನ್ನ ಮಟ್ಟಿಗೆ ನಾನು ಯಾವತ್ತೂ ನಮ್ಮ ಇದು ಇನ್ಸ್ಟಿಟ್ಯೂಷನಿಗೆ ಬರೋ ಮಕ್ಕಳಿಗೆಲ್ಲ ಹೇಳ್ತೀನಿ, ಮ್ಯೂಸಿಕ್ ಆಲ್ವೇಸ್ ಹೆಲ್ಪ್ಸ್ ಯುವರ್ ಎಜುಕೇಷನ್ ಅಂತ. ಬಿಕಾಸ್ ಎಲ್ಲೋ ಒಂದು ರಿಸರ್ಚ್ ಪೇಪರಲ್ಲೂ ಸೈನ್ಸ್, ಮ್ಯಾಥ್ಸ್ ಮತ್ತು ಮ್ಯೂಸಿಕ್ ಎಲ್ಲದಕ್ಕೂ ದ ಸೇಮ್ ಪಾರ್ಟ್ ಆಫ್ ದ ಬ್ರೈನ್ ವರ್ಕ್ ಆಗುತ್ತಂತೆ. ಸೊ ಹಾಗಾಗಿ ನೀವು ಸಂಗೀತವನ್ನು ನೀವು ಅಭ್ಯಾಸ ಮಾಡ್ತಿದ್ದೀರಿ ಅಂದರೆ ಅದು ಖಂಡಿತವಾಗಿಯೂ ನಿಮಗೆ ಪೂರಕವಾಗಿ ಇರುತ್ತೆ ಅಂತ. ನನ್ನ ಜೀವನದಲ್ಲೂ ಹಾಗೆ ಆಗಿದ್ದು. ಫ್ರಾಮ್ ದ ಬಿಗಿನಿಂಗ್ ಐ ವಾಸ್ ಅ ಫ್ರಂಟ್ ರ್ಯಾಂಕರ್. ಸೊ ಅದಕ್ಕೆ ತಂದೆಯವರು ನೀನು ಒಂದು ಡಿಗ್ರಿಯನ್ನು ಮಾಡು ಅಂತ ಹೇಳಿದಾಗ ದೆನ್ ಐ ಚೋಸ್. ಅವರು ಹೇಳಿದ್ರು, ನನಗೂ ಅನ್ನಿಸ್ತು ಲೆಟ್ ಮಿ ಡೂ ಅನ್ ಇಂಜಿನಿಯರಿಂಗ್ ಅಂತ ಹೇಳಿ. ಸೊ BE ಸೇರಿಕೊಂಡೆ ಧಾರವಾಡದಲ್ಲಿ. ಆವಾಗಲೂ ಅಷ್ಟೇ, ನಾನು ಕಾಲೇಜ್ನಲ್ಲಿದ್ದಾಗಲೂ ಕೂಡ ರಾತ್ರಿ ಹೊತ್ತು, ಅದು ಧಾರವಾಡದಲ್ಲಿ ನಾನು ಕಲಿತಾ ಇದ್ದೆ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ತಾಣ ಅದು. ಹೌದು. ಸೊ ಅಲ್ಲಿ ರಾತ್ರಿ ಎಲ್ಲ ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳು ನಡೆಯುವು. ಆಮೇಲೆ ಎಲ್ಲ ಅದ್ಭುತವಾದ ಸಂಗೀತಗಾರರು ಸುತ್ತಮುತ್ತಲು ಇರೋರು. ಸೊ ಅವ್ರ ಮನೆಗೆ ಹೋಗಿ ಕೂಡೋದು, ಅವ್ರ ರಿಯಾಜ್ ಮಾಡಬೇಕಾದ್ರೆ ಕೇಳೋದು. ಆಮೇಲೆ ಆಕಾಶವಾಣಿಗೆ ಹೋಗೋದು, ಅಲ್ಲಿ ಯಾವ್ದಾದ್ರು ವಿಶೇಷವಾದ ರೆಕಾರ್ಡಿಂಗ್ ನಡೀತಾ ಇದ್ರೆ ಸುಮ್ಮನೆ ಕೂತ್ಕೊಂಡು ಕೇಳೋದಕ್ಕೆ ಅವಕಾಶ ಇರೋದು. ಸೊ ಈ ರೀತಿಯಲ್ಲಿ ನನ್ನ ಬೆಳವಣಿಗೆ, ಈ ಕಡೆ ಇಂಜಿನಿಯರಿಂಗ್ನು ಮುಗಿಸ್ದೆ, ಆ ಕಡೆ ನನ್ನ A ಗ್ರೇಡನ್ನು ಪಡೆದೆ ನಾನು. ಸೊ ಧಾರವಾಡದಲ್ಲಿದ್ದಾಗ ಅದೊಂದು ಅಡ್ವಾಂಟೇಜ್ ಆಯಿತು. ಆಲ್ ದ ಲೆಜೆಂಡರಿ ಮ್ಯೂಸಿಷಿಯನ್ಸ್ನ ಎದುರುಗಡೆ ಕೂತ್ಕೊಂಡು ಕೇಳೋ ಮತ್ತು ಡಿಸ್ಕಸ್ ಮಾಡೋದಕ್ಕೆ, ಹೊಸ ಹೊಸ ಪ್ರಯೋಗಗಳನ್ನ ಮಾಡೋದಕ್ಕೆ ಶಾಸ್ತ್ರೀಯ ಸಂಗೀತದಲ್ಲಿ. ಪ್ಲಸ್ ಜೊತೆಗೆ ರಿಯಾಜ್, ಅಂದರೆ ರಾತ್ರಿ ಎಲ್ಲ ಅಲ್ಲಿ ಪುಣ್ಯತಿಥಿ ಕಾರ್ಯಕ್ರಮಗಳು ಭಾಳ ನಡೀತಾವೆ, ಇವಾಗೂ ನಡೀತಿರ್ತಾವೆ. ಸೊ ಅದು ಅಹೋರಾತ್ರಿ ಕಾರ್ಯಕ್ರಮ. ರಾತ್ರಿ 9:00 ಊಟ ಮಾಡಿ ಕೂತ್ರೆ ಬೆಳಗಿನ ಜಾವ 5-6 ಗಂಟೆ ತನಕ ಕಾರ್ಯಕ್ರಮ ನಡೀತಾ ಇರ್ತಾವೆ. ಬೇರೆ ಬೇರೆಯವ್ರು ಹಾಡ್ತಿರ್ತಾರೆ, ನುಡಿಸ್ತಿರ್ತಾರೆ. ಸೊ ಅಲ್ಲಿ ನಾನು ಹೋಗೋದು, 3 ಗಂಟೆ 4 ಗಂಟೆ ತನಕ ಕೇಳೋದು, ಎಲ್ಲ ದಿಗ್ಗಜರ ಗಾಯನವನ್ನು ಕೇಳೋದು. ನೆಕ್ಸ್ಟ್ ಡೇ ಮತ್ತೆ ಬೆಳಿಗ್ಗೆ 8 ಗಂಟೆಗೆ ಕಾಲೇಜ್ಗೆ ಹೋಗೋದು, ಕಣ್ ತಿಕ್ಕೊಂಡು ಕೆಂಪು. ಸೊ ಹೇಗೋ ಈ ಇಂಜಿನಿಯರಿಂಗ್ ಆಗಲಿ ಮತ್ತು ನನ್ನ ಮ್ಯೂಸಿಕ್ ಆಗಲಿ ಎರಡೂ ಒಟ್ಟಿಗೆ ನಾನು ಮಾಡಲಿಕ್ಕೆ ಸಾಧ್ಯ ಆಯಿತು. ಸೊ ಅದು ಸಾಧ್ಯ ಇದೆ, ಮಾಡ್ಬೋದು. ಸೊ ಮುಂಚೆ ಎಲ್ಲ ಒಂಥರ ಇದು ಇತ್ತು, ಸಂಗೀತ ಅಥವಾ ಬೇರೆ ಈ ಥರ ಕಲೆ ಪ್ರಕಾರಗಳಲ್ಲಿ ನೀವು ತೊಡಗಿಸ್ಕೊಂಡ್ರೆ ವಿದ್ಯಾಭ್ಯಾಸ ಕಷ್ಟ ಆಗುತ್ತೆ. ನನಗೆ ನನಗೆ ಅದಕ್ಕೆ
ಸ್ಫೂರ್ತಿ ಇದ್ದಿದ್ದು ಪಂಡಿತ್ ಬುಧಾದಿತ್ಯ ಮುಖರ್ಜಿಯವರು. ಅವರು ಕೆಮಿಕಲ್ ಮೆಟಲರ್ಜಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್, ಅದ್ಭುತವಾದ ಸಿತಾರ್ ವಾದಕರು. ಸೊ ಅವ್ರಿಗೆ ಸಾಧ್ಯ ಆಗಿದೆ ಅಂದ್ರೆ ನಮಗೂ ಆಗಬೇಕು ಅನ್ನೋ ಒಂದು ಸ್ಫೂರ್ತಿ. ಸೊ ಹಾಗಾಗಿ ನಾನು ಮಾಡಿದೆ. ಸರ್, ಈಗ ಕಾಲೇಜ್ ಅಂತ ಹೇಳಿದ ತಕ್ಷಣ ಇಂಜಿನಿಯರಿಂಗ್ ಕಾಲೇಜ್ ಅಂತ ಹೇಳಿದ್ರೆ ಒಂದು ಅಂದರೆ ಆ ವಯಸ್ಸಿನ ಕ್ರೇಜ್ ಬೇರೆ, ಮ್ಯೂಸಿಕ್ಕು ಅಂದರೆ ಸ್ವಲ್ಪ ಫ್ಯೂಸ್ಡ್ ವರ್ಷನ್ ಜಾಸ್ತಿ ಇರುತ್ತೆ. ಸೊ ಬ್ಯಾಂಡ್ ಮಾಡ್ಕೊಳ್ಳೋದು, ಪರ್ಫಾರ್ಮ್ ಮಾಡೋದು, ಈ ಥರದ್ದೆಲ್ಲ ಆ ಟೈಮಲ್ಲಿ ಹಾಗೆಲ್ಲ ಮಾಡಿದ್ರಾ ಸರ್ ನೀವು? ಓ ಎಸ್, ನಾನು ಎಲ್ಲವನ್ನೂ ಮಾಡಿದ್ದೀನಿ. ನಾನು ಬ್ರೇಕ್ ಡ್ಯಾನ್ಸ್ ಕೂಡ ಮಾಡಿದ್ದೀನಿ. ಹೌದಾ ಸರ್? ಇಲ್ಲಿ ಮಾಡ್ಸೋಕ್ಕಾಗಲ್ವೇ ಸರ್? ಅವಾಗಿನ ಒಂದು ಕ್ರೇಜ್ ಚಿರಂಜೀವಿ ಅವ್ರದ್ದು ಬಂಗಾರು ಕೋಡಿ ಸರ್. ಸೊ ಅದನ್ನೆಲ್ಲ ಮಾಡಿದ್ದೀನಿ. ಆ್ಯಂಡ್ ವೆಸ್ಟರ್ನ್ ಸಾಂಗ್ಸ್ ಹಾಡಿದ್ದೀನಿ. ಶಿ ಡ್ರೈವ್ಸ್ ಮೀ ಕ್ರೇಜಿ ಆ ಥರ ಸಾಂಗ್ಸ್ ಎಲ್ಲ ಕಾಂಪಿಟೇಷನಲ್ಲೆಲ್ಲ ಹಾಡಿದ್ದೀನಿ. ಕೀಬೋರ್ಡ್ ನುಡಿಸ್ತಾ ಇದ್ದೆ. ಸೊ ಎಲ್ಲವನ್ನೂ ಮಾಡಿದ್ದೀನಿ. ಆ್ಯಂಡ್ ನಾನು 10th 8th ಆ್ಯಂಡ್ 9th ಇದ್ದಾಗ ಹೈದರಾಬಾದಲ್ಲಿ ಐ ವಾಸ್ ಸೆಲೆಕ್ಟೆಡ್ ಫಾರ್ ಅಂಡರ್-16 ಕ್ರಿಕೆಟ್. ಸೊ ಬಟ್ ಒಂದೇನೋ ಒಂದು ಕ್ಯಾಚ್ ಹಿಡಿಯೋಕ್ಕೆ ಹೋಗಿ ಫ್ರ್ಯಾಕ್ಚರ್ ಮಾಡಿಕೊಂಡು ಆಮೇಲೆ ಅಪ್ಪ ಬೇಡ ಅಂದರು. ಅಲ್ಲಿಗೆ ಕ್ರಿಕೆಟ್ ನಿಂತೋಯ್ತು. ಸೊ ಬಹುಶಃ ನಾನು ಕೊಳಲನ್ನು ಮುಂದುವರಿಸ್ತಾ ಇದ್ರೆ ಐ ವುಡ್ ಹ್ಯಾವ್ ಬೀನ್ ಕ್ರಿಕೆಟರ್. ಸೊ ಆ ರೀತಿ ನನ್ನ ಎಲ್ಲವೂ ಮಾಡಿದ್ದೀನಿ ನಾನು. ಕಾಲೇಜ್ನಲ್ಲಿ ಸಾಕಷ್ಟು ಸತಿ ಬಂಕ್ ಹಾಕಿದ್ದೀನಿ, ಆಮೇಲೆ ಟೀಚರ್ಸ್ ಹತ್ರ ಬೈಸ್ಕೊಂಡಿದ್ದೀನಿ. ಬಟ್ ಒಂದು ವಿಶೇಷ ಏನಂದರೆ ಅವಾಗೆಲ್ಲ ಬೈದಿರೋ ಟೀಚರ್ಸ್ ಈಗೆಲ್ಲ ನನ್ನ ಫ್ರಂಟ್ ರೋಲ್ ಕೂತ್ಕೊಂಡು ನನ್ನ ಕಾರ್ಯಕ್ರಮ ಕೇಳ್ತಾರೆ. ಸೊ ಇಟ್ಸ್ ಅ ವಂಡರ್ಫುಲ್ ಫೀಲಿಂಗ್. ಸರ್, ಅಂದ್ರೆ ಯಾವುದಕ್ಕೂ ಹಿಂಜರಿಕೆ ಅನ್ನೋದಿಲ್ಲ, ಎಲ್ಲವೂ ಅಟೆಂಪ್ಟ್ ಮಾಡೋಣ, ಪ್ರಯತ್ನ ಮಾಡೋಣ ಒಂದು ಮನಸ್ಥಿತಿ. ಯಾಕೆಂದ್ರೆ ನಮ್ಮ ತಂದೆಯವರು ಹಾಗಿದ್ರು, ಅಂದ್ರೆ ವೆರಿ ಓಪನ್ ಮೈಂಡೆಡ್ ಆಸ್ ಫಾರ್ ಆಸ್ ಮ್ಯೂಸಿಕ್ ಇಸ್ ಕನ್ಸರ್ನ್. ಅವ್ರು ಸ್ವತಃ ಕಂಪೋಸ್ ಮಾಡ್ತಾ ಇದ್ರು. ಸೊ ಹಾಗಾಗಿ ವೆಸ್ಟರ್ನ್ ಹಾರ್ಮೋನೀಸ್ ಬಗ್ಗೆ ಅವ್ರಿಗೆ ಸ್ವಲ್ಪ ಐಡಿಯಾ ಇತ್ತು. ಅದು ಅಂದರೆ ಬಹಳ ಅವರು ಒಂದು ಮಾತನ್ನು ನಾನು ಇವತ್ತಿಗೂ ಚಾಚು ತಪ್ಪದೆ ಪಾಲಿಸ್ತಾ ಇರೋದು ಅಂದರೆ ಗಿವ್ ಇಂಪಾರ್ಟೆನ್ಸ್ ಟು ಮೆಲಡಿ. ಆಮೇಲೆ ಶಾಸ್ತ್ರೀಯ ಸಂಗೀತ ಆಗಲಿ ಅಥವಾ ಉಪಶಾಸ್ತ್ರೀಯ ಸಂಗೀತ ಆಗಲಿ ರಾಗಕ್ಕೆ ಹಾನಿ ಆಗಬಾರ್ದು, ರಾಗಕ್ಕೆ ಚ್ಯುತಿ ತರದೇ ಇರೋ ಹಾಗೆ. ದ ಥೆರಾಪಿಟಿಕ್ ವ್ಯಾಲ್ಯೂಸ್ ಆಫ್ ರಾಗಾಸ್ ಹ್ಯಾವ್ ಟು ಬಿ ಮೇಂಟೈನ್. ಯು ಡೂ ವಾಟ್ ಎವರ್ ಯು ವಾಂಟ್. ಇನ್ಫ್ಯೂಷನ್ ಮಾಡೋ ಅಥವಾ ಕೊಲಾಬ್ರೇಷನ್ಸ್ ಮಾಡೋ. ನಾನು 6 ತಿಂಗಳು ರಾಕ್ ಮ್ಯೂಸಿಷಿಯನ್ ಬ್ಯಾಂಡ್ ಜೊತೆ ಪರ್ಫಾರ್ಮ್ ಮಾಡಿದ್ದೀನಿ. ಕಂಪ್ಲೀಟ್ಲಿ ಮೆಟಲ್ ಡಿಸ್ಟಾರ್ಷನ್ ಗಿಟಾರ್ಸು, ಹೆವಿ ಡ್ರಮ್ಮಿಂಗ್, ಅದರ ಮಧ್ಯದಲ್ಲಿ ನನ್ನ ಕೊಡಲು ಒಂದು. ಸೊ ಆ ಬ್ಯಾಂಡ್ ಜೊತೆ ನಾನು ಜಸ್ಟ್ ಐ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ಸೊ ಆ ಥರದ ಎಲ್ಲ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡಿದ್ದೀನಿ. ಬಟ್ ಏನಂದರೆ ಈ ಶಾಸ್ತ್ರೀಯ ಸಂಗೀತ, ಈ ರಾಗಗಳು, ಅದು ನನ್ನ ಹೃದಯಕ್ಕೆ ಭಾಳ ಹತ್ತಿರ. ಅದು ಅಂದರೆ ಅದ್ರ ಬಗ್ಗೆನೇ ನಂದು ಧ್ಯಾನ, ಯೋಚನೆ. ಮಿಕ್ಕಿದ್ದೆಲ್ಲವೂ ಉಪಜೀವನಕ್ಕಾಗಿ. ಸರ್, ಈಗ ಕೊಳಲು ಅನ್ನೋದು ಬಹಳ ಪುರಾತನ ವಾದ್ಯ ಅನ್ನುವಂಥದ್ದು. ಅಂದರೆ ಮೊದಲೇ ಹೇಳ್ತಕ್ಕೆ ಕೃಷ್ಣನ ಕೈಯಲ್ಲಿ ನೋಡಿದ್ವಿ ಅನ್ನುವಂಥದ್ದು ಈ ಶಿಲೆಗಳಲ್ಲಿ ಕಾಣಬಹುದು. ನೀವು ಇವತ್ತು ನುಡಿಸ್ತಾ ಇದ್ರೆ ಕಲಿಯುಗದ ಕೃಷ್ಣನಂತೆ ಕಾಣ್ತೀರಿ, ಆದರೆ ಕೈ ಮಾತ್ರ ಬಲಗೈ ಎಡಗೈ ಒಂದು ಜಾಗ ಬದಲಾಗುತ್ತೆ ಅನ್ನೋ. ಹೌದು, ಅಂದರೆ ಅದು ಕೂಡ ನಮ್ಮ ತಂದೆಯವರು ಹಾಗೆ ಶುರು ಮಾಡಿದ್ರು. ಸೊ ಅವರನ್ನ ನೋಡಿ ನಾನು ಹಾಗೆ ಹೇಳ್ಕೊಂಡು, ಯೂಶಲಿ ಕೃಷ್ಣನ ಎಲ್ಲ ಈ ರೀತಿ ಇರುತ್ತೆ. ಬಹುತೇಕ ಕೊಳಲು ವಾದಕರೆಲ್ಲ ಹೀಗೆ ನುಡಿಸ್ತಾರೆ. ಬಟ್ ಕೆಲವರು ಮಾತ್ರ ಈ ಥರ, ಅಂದರೆ ಅದು ಲೆಫ್ಟ್ ಹ್ಯಾಂಡೆಡ್ ಅಂತ ಅನ್ಕೋಬಹುದು. ಬಟ್ ಐ ಆಮ್ ರೈಟ್ ಹ್ಯಾಂಡೆಡ್. ಬರೆಯೋದು ರೈಟ್ ಹ್ಯಾಂಡೆಡ್, ಎಲ್ಲವೂ ರೈಟ್ ಹ್ಯಾಂಡೆಡ್. ಬಟ್ ಕೊಳಲು ಹಿಡಿಯೋದು ಮಾತ್ರ ಈ ಥರ. ಅದೇನೋ ನಮ್ಮ ತಂದೆಯವ್ರನ್ನ ನೋಡಿ ಅವರಿಂದ ನಾನು ಶುರು ಮಾಡಿದೆ. ನನ್ನನ್ನು ನೋಡಿ ನನ್ನ ಮಗ ಷಡಜ್ ಅವನು ಹಾಗೆ ನುಡಿಸ್ತಾ ಇದ್ದಾನೆ. ಸೊ ಕೆಲವರು ಮಾತ್ರ ಹಾಗಿರ್ತಾರೆ, ನಥಿಂಗ್ ಸ್ಪೆಷಲ್. ಕೆಲವರು ನನ್ನ ಸ್ಟೂಡೆಂಟ್ಸ್ ಹೇಳ್ತಾರೆ, ಸರ್ ನಾವು ಹೀಗೆ ಹಿಡ್ಕೊಂಡ್ರೆ ನಿನ್ನ ಥರ ನುಡಿಸ್ಬೋದಾ ಅಂತ. ಅದಕ್ಕೇನು ಸಂಬಂಧ ಇಲ್ಲಪ್ಪ. ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆರ್ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ನಿಮ್ಗೆ ಯಾವುದು ಈಸಿ ಅನ್ಸುತ್ತೋ ವಿಚ್ ಎವರ್ ಯು ಆರ್ ಗುಡ್ ಅಟ್. ಕರೆಕ್ಟ್. ಇಲ್ಲ, ನೀವು ಹಾಡ್ತಾ ಇದ್ದೀವಿ ಯಾವುದಾದ್ರು ವೆಸ್ಟರ್ನ್ ಬಿಟ್, ಯಾವುದಾದ್ರು ಒಂದು ಬಿಟ್ ಕೇಳಿಸ್ಬೋದಾ ಸರ್? ಸೊ ಆಗಲೇ ಹೇಳ್ದಂಗೆ ಇದು ಶಿ ಡ್ರೈವ್ಸ್ ಮೀ ಕ್ರೇಜಿ ಅಂತ ಒಂದು ಹಾಡು. ಅದು ಅವಾಗ ನಾನು ಕಾಲೇಜಲ್ಲಿದ್ದಾಗ ತುಂಬ ಪಾಪ್ಯುಲರ್ ಇತ್ತು. She drives me crazy and I can't help myself. She drives me crazy and I can't help myself.
ಕ್ರೇಜಿ ಆಗೇ ಇದೆ ಸರ್ ಇದು. ಅಂದ್ರೆ ಒಂಥರ ಅಡಿಕ್ಷನ್ ಸರ್ ಇದು. ಅಂದ್ರೆ ಕೇಳ್ತಾ ಇದ್ರೆ ನಮಗೂ ಕೇಳ್ತಾ ಇರೋಣ ಅನ್ಸುತ್ತೆ. ಬಹುಶಃ ನಿಮಗೆ ಇಷ್ಟು ಚಂದ ನುಡಿಸ್ತಿರಲ್ಲ, ಇದಿನ್ನೂ ಹಂಗ ನುಡಿಸ್ಕೊಂಡೇ ಇರೋಣ ಅಂತ ಅನ್ಸುವಂಥದ್ದು ಸರ್. ಅಲ್ಲ, ಆ ಸಂಗೀತದ ಮೋಡಿ ಅದಷ್ಟ. ನಾ ಬಾರಿಸ್ತೀನಿ ಅಂತಲ್ಲ, ಬಟ್ ಯಾರ ಬಾರಿಸಿದ್ರು ಹಂಗೆ ಚಲೋನ ಕೇಳ್ತದ ಅದು. ಅಂದ್ರೆ ನಾವು ಶಾಸ್ತ್ರೀಯ ಸಂಗೀತದ ನಮ್ಮ ಫೌಂಡೇಶನ್ ಇರೋದ್ರಿಂದ ಯಾವುದೇ ರೀತಿ ಯಾವ ಪ್ರಕಾರದ ಸಂಗೀತ ಆದರೂ ಅದರೊಳಗೆ ನಾವು ಸ್ವರಗಳನ್ನ ಹುಡುಕ್ತೀವಿ. ಅದ್ರೊಳಗೆ ಏನು ಮಾಡ್ಬೋದು. ಇವಾಗ ಅದು ಭೂಪ್ರಾಗಕ್ಕೆ ಹತ್ತಿರವಾಗಿತ್ತು. ಸೊ ನಮ್ಗೆ ಅದ್ರೊಳಗೆ ಆಟ ಆಡ್ಲಿಕ್ಕೆ ಮಜಾ ಸಿಗ್ತದೆ. ಸೊ ಯಾವುದೋ ಸಾಂಗ್ ಕೇಳಿದ್ರು ಅದರದ್ದು ಗ್ರಾಮರ್ ಹೌದು ಅರ್ಥ ಆಯಿತು ಅಂದರೆ ನಾವು ಮಜಾ ಮಾಡ್ಬೋದು. ಸೊ ಅದೇ ಮಾಡ್ತಾ ಇದ್ದೆ ನಾನು ಕಾಲೇಜಲ್ಲೂ. ಹಿಂದಿ ಫಿಲ್ಮ್ ಸಾಂಗ್ಸ್ ಕೆಲವು ಸತಿ ಹಾಡಬೇಕಾದ್ರೆ ಅದರದ್ದು ಹಿಂದೆ ಏನು ವರ್ಕ್ ಆಗಿದೆ, ಯಾವ ಥರ ಅದರ ಕಂಪೋಸಿಂಗ್ ಹೇಗೆ ನಡೆದಿದೆ ಅದನ್ನು ಸ್ವಲ್ಪ ಆ ಹುಚ್ಚಿತ್ತು ಮೊದಲಿಂದನು. ನಮ್ಮ ತಂದೆಯವರು ಆಕಾಶವಾಣಿಯಲ್ಲಿ ಗೋವಾದಲ್ಲಿ ಕೆಲಸ ಮಾಡಿದ್ರಿಂದ ಅಲ್ಲಿ ತುಂಬಾ ಜನ ವೆಸ್ಟರ್ನ್ ಮ್ಯೂಸಿಷಿಯನ್ಸ್ ಜೊತೆ, ಸ್ಟಾಫ್ ಆರ್ಟಿಸ್ಟ್ ಜೊತೆ ಕೆಲಸ ಮಾಡಿದ್ರು. ಕ್ಲಾರ್ನೆಟ್ ನುಡಿಸೋರು, ಟ್ರಂಪೆಟ್ ನುಡಿಸೋ ಕಲಾವಿದರ ಜೊತೆ, ಪಿಯಾನೋ. ಸೊ ಅವ್ರನ್ನೆಲ್ಲ ಬಳಸ್ಕೊಂಡು ಇವರು ಭಾವಗೀತೆಗಳನ್ನ ಕಂಪೋಸ್ ಮಾಡೋರು ಅಲ್ಲಿ, ಮರಾಠಿ ಮತ್ತು ಕೊಂಕಣಿ ಭಾಷೆ. ಸೊ ಹಾಗಾಗಿ ಅವ್ರಿಗೆ ಆ ಒಂದು ಅಂದ್ರೆ ಆನ್ ಹ್ಯಾಂಡ್ ಟ್ರೈನಿಂಗ್ ಅಲ್ಲೇ ಅವ್ರು ಕಂಪೋಸ್ ಮಾಡ್ತಾ ಇದ್ರು, ಅಲ್ಲೇ ಅದಕ್ಕೆ ಕಾರ್ಡ್ಸ್ ಬರೀತಾ ಇದ್ರು, ಅದಕ್ಕೆ ಒಂದು ಅರೇಂಜ್ಮೆಂಟ್ ಅದು. ಸೊ ಅದಷ್ಟು ನಾನು ಬಾಲ್ಯದಿಂದ ಕೇಳ್ಕೊಂಡು ಬಂದದ್ರಿಂದ ನನಗೆ ಅದರ ಬಗ್ಗೆ ಒಂದು ಆಸಕ್ತಿ ಹುಟ್ಕೊಂತು. ಅದು ಮುಂದೆ ನಾನು ಇಲ್ಲಿ ರೆಕಾರ್ಡಿಂಗ್ ಇಂಡಸ್ಟ್ರಿಗೆ ಬಂದಾಗ ಆಲ್ರೆಡಿ ನನಗೊಂದು ಫೌಂಡೇಶನ್. ಅಂದ್ರೆ ಒಂದು ಸಾಮಾನ್ಯವಾಗಿ ಕೊಳಲು ಅಂದ ತಕ್ಷಣ ಮೊದಲು ಬಿದಿರಿನ ಕೊಳಲು ಅಂತ ಎಲ್ರಿಗೂ ಗೊತ್ತಿರ್ತದೆ. ಆದ್ರೆ ಈಗ ಸಣ್ಣ ಮಕ್ಕಳು ನೀವು ಹೇಳಿದಂಗೆ ನೀವು ಮೊದಲು 3 ವರ್ಷದವರಿದ್ದಾಗ ಒಂದು ಆಟಿಕೆ ಸಾಮಾನು ಕೊಳಲು, ಅದ್ರ ಮೂಲಕನೂ ಕಲಿಬಹುದಾ ಸರ್? ಅಥವಾ ಯಾವ ರೀತಿ ಕೊಳಲುಗಳು ವೆರೈಟಿಗಳಿದೆ ಅಂತ ಹೇಳಿ? ಬಹಳಷ್ಟು ವೆರೈಟಿ ಅವ. ಅಂದ್ರೆ ನಾವು ಸಣ್ಣ ಹುಡುಗರಿಗೆ ಕೊಡೋದು ಉದ್ದು ಕೊಡಲು, ಅದ್ರೊಳಗೆ ನೀವು ಬರೀ ಗಾಳಿ ಊದಿದ್ರು ಅದು ನಾದ ಬಂದ್ಬಿಡ್ತದೆ. ಬಟ್ ಅದ್ರೊಳಗೆ ಏನಂದ್ರೆ ನೀವು ಅಗದಿ ಶಾಸ್ತ್ರೋಕ್ತವಾಗಿ ಬಾರಿಸ್ಬೇಕು ಅಂದ್ರೆ ಸ್ವಲ್ಪ ಕಠಿಣ ಆಗ್ತದೆ. ಯಾಕಂದ್ರೆ ಅದ್ರೊಳಗೆ ಹೋಲ್ಸ್ ಸಣ್ಣ ಇರ್ತಾವ. ಆ್ಯಂಡ್ ಒಂಥರ ಮಾಸ್ ಮ್ಯಾನುಫ್ಯಾಕ್ಚರಿಂಗ್ ಇದ್ದಿದ್ದರಿಂದ ಶ್ರುತಿ ಸೇರ್ತದೆ ಇಲ್ಲೋ ಗೊತ್ತಿರಂಗೆ. ಆಟಿಕೆ ಸಾಮಾನಕ್ಕೆ ಅಥವಾ ಸಣ್ಣ ಪುಟ್ಟ ಹಾಡು ಬಾರಿಸ್ಲಿಕ್ಕೆ ಸಣ್ಣ ಹುಡುಗರಿಗೆ ಅಡ್ಡಿ ಇಲ್ಲ, ಒಂದು ಐಡಿಯಾ ಕೊಡ್ಲಿಕ್ಕೆ. ಈ ಅಡ್ಡುಕೊಳ್ಳಲು ಏನದ, ಈ ಕಡೆಯಿಂದ ಹಿಂಗೆ ನುಡಿಸೋದು, ಇದಕ್ಕೆ ಇದರ ಒಂದು ಶ್ರುತಿ ಶುದ್ಧವಾಗಿ ಅದನ್ನು ನುಡಿಸ್ಬೇಕು ಅಥವಾ ಒಂದು ಸುಶ್ರಾವ್ಯವಾದ ಒಂದು ನಾದ ಹೊಮ್ಮಿಸ್ಬೇಕು ಅಂದ್ರೇ ಸ್ವಲ್ಪ ಟೈಮ್ ಬೇಕಾಗ್ತದೆ. ಯಾಕೆಂದ್ರೆ ಈಗ ಗಾಳಿ, ನೀವು ಊದೋ ಗಾಳಿ ಅಷ್ಟು ಈ ಕೊಳವೆಯಲ್ಲಿ ಒಳಗಡೆ ಎಷ್ಟು ಜಾಸ್ತಿ ಹೋಗುತ್ತೋ ಅಷ್ಟು ಸುಮಧುರವಾಗಿ ನಾದ ಬರುತ್ತೆ. ಆ ಗಾಳಿ ಹೊರಗಡೆ ಚೆಲ್ಲಿದ್ರೆ ಹಿಸ್ಸಿಂಗ್ ಸೌಂಡ್ ಬರುತ್ತೆ. ಸೊ ಎಷ್ಟೋ ಪ್ರೊಫೆಷನಲ್ ಫ್ಲೂಟಿಸ್ಟಿಗೂ ಆ ಪ್ರಾಬ್ಲಮ್ ಇರುತ್ತೆ. ಮೈಕ್ ಇಟ್ಟ ತಕ್ಷಣ ಬುಸ್ ಅಂತ ಒಂದು ಗಾಳಿ ಶಬ್ದ ಬರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡಬೇಕು. ಸೊ ಆ ರೀತಿ ತುಂಬಾ ಟೆಕ್ನಿಕ್ಸ್ ಇದೆ. ಕೊಳಲು ನಾನು ಯಾವತ್ತೂ ಹೇಳ್ತೀನಿ, ನೋಡಕ್ ತುಂಬಾ ಸರಳವಾದ, ಇದ್ರೊಳಗೆ ತಂತಿಲ್ಲ, ಇದ್ರೊಳಗೆ ಚರ್ಮ ಇಲ್ಲ, ಇದನ್ನ ಟ್ಯೂನ್ ಮಾಡ್ಲಿಕ್ಕೆ ಬರುದಿಲ್ಲ, ಏನಿಲ್ಲ. ಅಷ್ಟು ಏನಿರೋದು ಎಲ್ಲ ಆ ವ್ಯಕ್ತಿ ಮೇಲೆ. ಹೌದು ಸರ್. ಆದ್ರೆ ಅದರ ನಾದ ಏನಿದೆ ಅದು ಯಾರನ್ನು ಬೇಕಾದ್ರೂ ಮರಳು ಮಾಡುತ್ತೆ, ಹುಚ್ಚು ಮಾಡುತ್ತೆ. ಹಾಗಾಗಿನೇ ಕೃಷ್ಣ ನುಡಿಸ್ತಿರ್ಬೇಕಾದ್ರೆ ಪಶು ಪಕ್ಷಿಗಳು ಎಲ್ಲವೂ ಅದನ್ನ ಎಂಜಾಯ್ ಮಾಡ್ತಾ ಇದ್ರು ಅಂತ ಒಂದು. ಹೌದು ಸರ್. ಅಲ್ಲ, ಈಗ ಶ್ವೇತಾ ಕೇಳಿದ ಹಾಗೆ ಈಗ ಬೀದಿ ಬದಿಯಲ್ಲಿ ಮಾರ್ಕೊಂಡು ಹೋಗ್ತಿರ್ತಾರಲ್ಲ ಸರ್, ಅವ್ರು ಮತ್ತೆ ಯಾವುದಾದ್ರು ಸಾಂಗ್ಸ್ನೇ ಪ್ಲೇ ಮಾಡ್ಕೊಂಡು ಹೋಗ್ತಿರ್ತಾರಲ್ವ. ಇವಾಗ ನೀವು ಹೇಳಿದ್ರಿ ಅಂದರೆ ಅದು ಸರಿ ಸ್ವರ ಸೇರಿಸೋದಿರ್ಬೋದು, ಶ್ರುತಿ ಸೇರೋದಿರೋದು, ಆ ಥರ ಅಂತ. ಬಟ್ ಹೆಂಗೆ ಅವ್ರು ನೋಡಿದ್ರೆ ಎಲ್ಲೂ ಹೋಗಿ ಕಲಿತೇ ಇರೋದಿಲ್ಲ, ಬಟ್ ಅಷ್ಟು ಆರ್ಡಿನರಿ ಆಗಿರೋವಂಥ ಒಂದು ಆಟಿಕೆ ಥರ ಇರೋದ್ರಲ್ಲಿ ಅಷ್ಟೂ ನುಡಿಸ್ತಾರಲ್ಲ ಸರ್, ಹೌ ಇಟ್ಸ್ ಪಾಸಿಬಲ್? ಅದು ಕೊಳಲ್ ನಾವೊಂದು ನಾನು ಹೇಳಿದ್ನಲ್ಲ, ಯಾರೇ ನುಡಿಸಿದ್ರು ಅದರಲ್ಲಿ ಒಂದು ಆ ನಾದದ ಒಂದು ಗುಂಗು, ಅದೇ ಒಂದು ಹುಚ್ಚಿಡಿಯೋ ಹಂಗಿರುತ್ತೆ. ಜೊತೆಗೆ ಇವರೆಲ್ಲರೂ ಅವ್ರ ಗ್ರಾಮರ್ ಗೊತ್ತಿರದೇ ಇರ್ಬೋದು. ಇದಕ್ಕೆ ಮುರ್ಕಿ ಅಂತಾರ, ಇದಕ್ಕೆ ಗಮಕ್ ಅಂತಾರ, ಅಥವಾ ಇದು ಈ ಕೋಮಲ್ ಗಾಂಧಾರ, ಇದು ಕೋಮಲ್ ದೈವತ್, ಇದೇನು ಗೊತ್ತಿಲ್ದಿದ್ರು ದೇ ಹ್ಯಾವ್ ದ ಕೆಪಾಸಿಟಿ ಟು ಮೈಮ್, ಟು ಇಮಿಟೇಟ್. ಹೌದು. ಸೊ ಹಾಗಾಗಿ ಯಾವುದೇ ಒಂದು ಪಾಪ್ಯುಲರ್ ಹಾಡು ಕೇಳಿದ್ರೆ ಒಂದು 3 ಸತಿ ಕೇಳಿದ್ರೆ ಅವ್ರು ಅದನ್ನ ತಕ್ಷಣ ತಮ್ಮ ಕೊಳಲಿನಲ್ಲಿ ನುಡ್ಸಕ್ ಸಾಧ್ಯ. ಜೊತೆಗೆ ನಾನು ಆಮೇಲೆ ನನಗೆ ಅರ್ಥ ಆಗಿದ್ದೇನು ಅಂದ್ರೆ, ಕೆಲವೊಂದ್ಸತಿ ಅವರು ಒಂದ್ ಕೈಯಲ್ಲಿ ಆ ಕೊಳಲಿನ ಒಂದು ಇದನ್ನ ಹಿಡ್ಕೊಂಡಿರ್ತಾರೆ, ಅಥವಾ ಒಂದು ಚೀಲ ಹಿಡ್ಕೊಂಡಿರ್ತಾರೆ, ಒಂದೇ ಕೈಯಲ್ಲಿ ನುಡಿಸ್ತಾ ಇರ್ತಾರೆ. ಸೊ ಆ ಒಂದೇ ಕೈಯಲ್ಲಿ ನುಡಿಸ್ಬೇಕಂದ್ರೆ ಇರೋ 3 ರಂಧ್ರದಲ್ಲಿ ಅವರು ಪೂರ್ತಿ ಸಪ್ತಕವನ್ನು ನುಡಿಸ್ತಾ ಇರ್ತಾರೆ. ದೇ ಯೂಸ್ ಅ ಟೆಕ್ನಿಕ್ ಕಾಲ್ಡ್ ಹಾರ್ಮೋನಿಕ್ಸ್. ಓಕೆ. ಅಂದ್ರೆ ಪ್ರತಿಯೊಂದು ವಾದ್ಯದಲ್ಲೂ ಅದರ 5ನೇ ಸ್ವರ, ಈಗ ಸಾ ಇದ್ರೆ ಪ, ರೇ ಇದ್ರೆ ಧ, ಗ ಇದ್ರೆ ನೀ, ಅದು ಇನ್ಹೆರೆಂಟ್ ಆಗಿರುತ್ತೆ. ಈಗ ತಂತಿವಾದ್ಯಗಳಲ್ಲೂ ಇರುತ್ತೆ. ನೀವು ಮೇನ್ ತಂಬೂರಿಯಲ್ಲೂ ಅಷ್ಟೇ, ನೀವು ಷಡ್ಜಕ್ಕೆ ಅದನ್ನ ಟ್ಯೂನ್ ಮಾಡಿದ್ಮೇಲೆ ಅದನ್ನ ಎಕ್ಸಾಕ್ಟ್ಲಿ ಅದರ ಸೆಂಟ್ರಿಗೆ ನೀವು ಒಂದು ಚಿಕ್ಕದು ಇದೊಂದು ಕೈ ಹಿಂಗೆ ಸುಮ್ಮನೆ ಇಟ್ಟು ಇನ್ನೊಂದ್ಸತಿ ಹಿಂಗೆ ಬೆಳೆದ್ರೆ ಪಂಚಮ ಕೇಳುತ್ತೆ, ಅಥವಾ ಗಾಂಧಾರ ಕೇಳುತ್ತೆ. ಸೊ ದೇ ಆರ್ ಕಾಲ್ಡ್ ಹಾರ್ಮೋನಿಕ್ಸ್. ಆ ಟೆಕ್ನಿಕಲ್ಲಿ ಅವರು ನುಡಿಸ್ತಾ ಇರ್ತಾರೆ. ಸೊ ಅವ್ರಿಗೂ ಅದು ಗೊತ್ತಿರಲ್ಲ. ಅದು
ಬಟ್ ಸ್ವಲ್ಪ ಪ್ರೆಷರ್ ಜಾಸ್ತಿ ಹಾಕಿ ಒಂದು ಪರ್ಟಿಕ್ಯುಲರ್ ಆ್ಯಂಗಲಲ್ಲಿ ನುಡಿಸಿದ್ರೆ ಅದು ಹೈಯರ್ ಆಕ್ಟೇವ್ ಬರುತ್ತೆ ಅಥವಾ ಹಾರ್ಮೋನಿಕ್ಸ್ ಬರುತ್ತೆ ಅಂತ. ಹಾಗಾಗಿ ಅವರು ಅದನ್ನು ನುಡಿಸ್ತಾ ಇರ್ತಾರೆ. ಆ್ಯಂಡ್ ಭಾರತ ದೇಶದಲ್ಲಿ ಏನಂದರೆ ಈ ಜನಪದ ಕಲೆಗಳು ಎಷ್ಟು ಅದ್ಭುತವಾಗಿವೆ ಅಂದರೆ, ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ ನಾನು ಅಳವಡಿಸ್ಕೊಂಡ್ರೆ. ನೀವು ಶೆಹನಾಯಿ ನುಡಿಸ್ತಾರಲ್ಲ, ಶೆಹನಾಯಿ ನುಡಿಸೋರು ಹಿಂದೆ ಒಬ್ರು ಬರೀ ಶ್ರುತಿ ಕೊಡೋದಕ್ಕೋಸ್ಕರ ಒಬ್ರು ಅವ್ರನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಅವರು ಗಾಳಿಯನ್ನ ಇಲ್ಲಿ ತುಂಬಿಕೊಂಡು ಹಿಂಗ್ ಮಾಡ್ಕೊಂಡು ಅವ್ರು ನುಡಿಸ್ತಾ ಇರ್ತಾರೆ. ಮೊದಲು ತಂಬೂರಿ ಅಥವಾ ಸೂರುಪೇಟಿ ಇವೆಲ್ಲ ಇಲ್ಲದೆ ಇರೋ ಸಮಯದಲ್ಲಿ ಅವರೇ ಶ್ರುತಿ ಇವ್ರಿಗೆ ಕೊಡೋದು ಇಡೀ ಕಚೇರಿಗೆ. ಸೊ ಅವ್ರು ಏನ್ ಮಾಡ್ತಾರೆ, ನಾವು ಇಟ್ ಇಸ್ ಕಾಲ್ಡ್ ಆಸ್ ಸರ್ಕ್ಯುಲರ್ ಬ್ರೀದಿಂಗ್. ಅವ್ರ ಗಾಳಿಯನ್ನ ಇಲ್ಲಿ ತುಂಬಿಕೊಂಡು ಅದನ್ನ ರಿಸರ್ವಾಯರ್ ತರ ಬಳಸ್ಕೊಂಡು ಮೂಗಿಂದ ಶ್ವಾಸವನ್ನು ಒಳಗಡೆ ತಗೋಬೇಕಾದ್ರೆ ಇದನ್ನ ರಿಸರ್ವಾಯರ್ ತರ ಯೂಸ್ ಮಾಡಿ ಅವರು ಆ ಶ್ರುತಿ ಹಿಡಿಯೋಕ್ ಶುರು ಮಾಡಿದ್ರೆ ಆ ರಾಗ 3/4 ಗಂಟೆ ಇರಲಿ 1 hour ಇರಲಿ ಅವನ್ನ ಸಹ ನಿಲ್ಲೋದಿಲ್ಲ, ಕಂಟಿನ್ಯೂಸ್ ಅಂತ ಬರ್ತಾನೆ ಇರುತ್ತೆ. ಹೌದಾ? ಇದು ಒಂದು ಅದ್ಭುತವಾದ ಕಲೆ, ಅದು ಸರ್ಕ್ಯುಲರ್ ಬ್ರೀದಿಂಗ್ ಅಂತಾರೆ ಅದಕ್ಕೆ. ಅಂದ್ರೆ ಇಲ್ಲಿ ನೀವು ಏನ್ ಗಾಳಿ ಸ್ಟೋರ್ ಮಾಡ್ಕೋತಿರೋ ಅದನ್ನ ಬಳಸ್ಕೊಂಡು ಕಂಟಿನ್ಯೂಸ್ ಸ್ವರ ಬ್ರೇಕ್ ಆಗದಿರೋ ನಿಜವಾದ ಬ್ರೆತ್ಲೆಸ್ ಅದು. ಅಯ್ಯಯ್ಯಪ್ಪ, ನೋಡಿ ಇವಾಗಲೇ ಗೊತ್ತಾಗ್ತಾ ಇರೋದು ಸರ್. ಇದು ನೀವು ಕೆಲವು ನಮ್ಮ ಮಂಗಳೂರು ಉಡುಪಿ ಕಡೆ ದೇವಸ್ಥಾನ ಕಡೆ ಹೋದ್ರೆ ಅಲ್ಲಿ ಶಂಖ, ದೇವಿ ಪೂಜೆ ನಡೀತಾ ಇರಬೇಕಾದ್ರೆ ಆ ಪೂಜೆ ಪೂರ್ತಿ ಮುಗಿಯೋ ತನಕ ಅವರು ಶಂಖನಾದನ ಮಾಡ್ತಾ ಇರ್ತಾರೆ. ಅವ್ರದ್ದು ಶಂಖನಾದ ನಿಲ್ಲೋದಿಲ್ಲ. ಹೌದು ಸರ್, ಇದಕ್ಕೂ ನೋಡಿದೀವಿ. ಅರ್ಧ ಗಂಟೆ 35 ನಿಮಿಷ ಅಂತ ಕಂಟಿನ್ಯೂಸ್. ಅವರು ಕೂಡ ಅಷ್ಟೇ ಇಲ್ಲಿ ಸ್ಟೋರ್ ಮಾಡ್ಕೊಂಡು ನುಡಿಸ್ತಾರೆ. ಸೊ ಲಿಪ್ ಕ್ಲೋಸ್ ಮಾಡಿ ಇರೋ ಇನ್ಸ್ಟ್ರೂಮೆಂಟ್ಸ್ ಯಾವ್ದಿದೆ, ಸ್ಯಾಕ್ಸೋಫೋನು, ಕ್ಲಾರ್ನೆಟ್ಟು, ಶಹನಾಯಿ, ನಾದಸ್ವರ, ಅವ್ರಿಗೆಲ್ಲ ಇಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ. ಫ್ಲೂಟಿಸ್ಟ್ಗಳಿಗೆ ನಮ್ಗಿದು ಓಪನ್ ಲಿಪ್ ಇನ್ಸ್ಟ್ರೂಮೆಂಟ್, ಹಾಗಾಗಿ ನಾವು ಇಲ್ಲಿ ಸ್ಟೋರ್ ಮಾಡ್ಕೊಂಡು ಮಾಡಬೇಕು. ನಾನು ಭಾರತದ ಮೊಟ್ಟ ಮೊದಲನೇ ಬಾನ್ಸುರಿ ಹಿಂದೂಸ್ತಾನಿ ಕ್ಲಾಸಿಕಲ್ ಅಲ್ಲಿ ಈ ಸರ್ಕ್ಯುಲರ್ ಬ್ರೀದಿಂಗ್ ಟೆಕ್ನಿಕ್ ಅನ್ನ ಬಳಸಿರೋದು. ಸೊ ಒಂದು ಸ್ವರವನ್ನ ಲಯಬದ್ಧವಾಗಿ ನಾನು ಇನ್ಫಿನೈಟ್ ಅಂದ್ರೆ ಸುಮಾರು ಹೊತ್ತು ಅದನ್ನ ಹಾಗೆ ನುಡಿಸ್ತಾ ಇರ್ಬೋದು ನಾನು. ಸೊ ನಾನು ನನ್ನ ಪ್ರೋಗ್ರಾಮ್ ಅಲ್ಲಿ ಕೆಲವು ಸತಿ ಬಳಸ್ತೀನಿ. ಈಗ ಹಿಂಗೆ ಹೋಗ್ತಾನೆ ಇರ್ತದೆ. ಸೊ ಇದು ಒಂದು ಟೆಕ್ನಿಕ್ ನೋಡಿ, ಯಾರು ಅಬ್ಸರ್ವ್ ಮಾಡಿರಲ್ಲ ಈ ಥರದ್ದು. ನನಗದು ಒಂಥರ ಕುತೂಹಲ ಆಯ್ತು. ಬಟ್ ವಿಪರ್ಯಾಸ ಏನು ಅಂದ್ರೆ ಇದನ್ನ ಪಾಶ್ಚಾತ್ಯದ ಮ್ಯೂಸಿಷಿಯನ್ಸ್ ಅನ್ನ ಅವರು ಅದನ್ನ ಸ್ಟಡಿ ಮಾಡಿ ಕಂಡು ಹಿಡಿದು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಲ್ಲಿ ಒಬ್ರು ಸ್ಯಾಕ್ಸೋಫೋನ್ ನಲ್ಲಿ ಅದನ್ನ ಅವ್ರ ಹೆಸರಲ್ಲಿದೆ. ನಮ್ಮ ಕಲೆ ಅದು, ನಮ್ಮ ಜನಪದದ ಒಂದು ಮೂಲ ಕಲೆ. ಒಂದೇ ಸ್ವರವನ್ನ 3/4 ಗಂಟೆ ಅವನು ಹಿಡಿದು ಅದು ಗಿನ್ನಿಸ್ ಬುಕ್ ಅಲ್ಲಿ ಅವರ ಹೆಸರಿದೆ. ಸೊ ಎನಿವೆ ನಾನು ರೆಕಾರ್ಡ್ ಮಾಡಬೇಕು ಅಂತ ಆ ಥರದ್ದೇನು ಪ್ರಯತ್ನ ಇಲ್ಲ. ಈ ಥರದ ಅಂದ್ರೆ ನೀವು ಪ್ರಾರಂಭದಲ್ಲಿ ಹೇಳಿದ್ರಿ ಅನ್ವೇಷಣೆ ಮತ್ತೆ ರಿಸರ್ಚ್ ಬಗ್ಗೆ. ಸೊ ನನಗೆ ಇದು ಇಷ್ಟ, ಈ ಥರದ್ದು ಏನೇನಿದೆ ಅದನ್ನೆಲ್ಲ ಮಾಡಬೇಕು. ಅಂದರೆ ಮಾಡಿದ್ದೀರಲ್ಲ ಸರ್. ಇವಾಗ ನೀವು ಏನಂದರೆ BE-ನಲ್ಲಿ ಓದಿದ್ದು ಎಲೆಕ್ಟ್ರಿಕಲ್ಲು ಎಲೆಕ್ಟ್ರಾನಿಕ್ಸ್, ಅದರ ಕಾಂಬಿನೇಷನ್ ನಿಮ್ಗೆ ಎಲ್ಲೋ ತುಂಬ ಸಂದರ್ಭಗಳಲ್ಲಿ ಬಳಸ್ಕೊಳ್ತಾನೆ ಇದ್ದೀರಾ. ಅದರ ಆವಿಷ್ಕಾರದ ಅನ್ವೇಷಣೆ ಹೊಸದಿದೆಯಲ್ಲ ಸರ್, ಅದ್ರ ಬಗ್ಗೆ ಹೇಳಿ ಸರ್. ನಿಮ್ಮ ಹೊಸ PVC ಪೈಪ್ ಕಲೆಕ್ಷನ್ ನೋಡಿದ್ರೇನೆ ಒಂದು ಆಶ್ಚರ್ಯ ಆಗುತ್ತೆ. ಎಷ್ಟು ಹೌದು. ಇದು ನಾನು ತಯಾರು ಮಾಡಿದ ಮಂದ್ರ ಬಾನ್ಸುರಿ. ಇದಕ್ಕೆ ಹೆಸರೇ ಮಂದ್ರ ಬಾನ್ಸುರಿ. ಮಂದ್ರ ಸಪ್ತಕದಲ್ಲಿ ನುಡಿಸ್ಲಿಕ್ಕೆ ಆಗ್ಬೇಕು ಅಂತ ಪಂಡಿತ್ ಪನ್ನಲಾಲ್ ಘೋಷ್ ಅವರು ಬಹಳ ಹಿಂದೆನೆ ಒಂದು ಈ ತರದ ಬೇಸ್ ಫ್ಲೂಟ್ ಅನ್ನ ಮಾಡಿದ್ರು. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ನಮ್ಮ ಯೂಶುವಲ್ ನಾವು ಏನು ಶ್ರುತಿಯಲ್ಲಿ ನುಡಿಸ್ತೀವಿ ಕ್ಲಾಸಿಕಲ್ ಮ್ಯೂಸಿಕ್ ಬೆಳೆ 3 ಅಥವಾ E, ಅದರ ಮಂದ್ರ ಷಡ್ಜತ್ ತನಕ ಮಾತ್ರ ತಲುಪ್ಲಿಕ್ಕೆ ಸಾಧ್ಯ ಆಯ್ತು ಇನ್ನೂವರೆಗೂ. ಅದರ ಕೆಳಗಿನ ಸ್ವರಗಳನ್ನ ಯಾರು ನುಡ್ಸಕ್ ಆಗ್ತಾನೆ ಇರ್ಲಿಲ್ಲ. ಯಾಕೆಂದ್ರೆ ಒಂದು ಪೈಪ್ ತುಂಬಾ ದೊಡ್ಡದಾಗೋದು, ಇನ್ನೊಂದು ಬೆರಳು ನಿಲ್ಲುತ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ನನ್ನ ಶಿಷ್ಯ ಗುರುಪ್ರಸಾದ್ ಹೆಗಡೆ ಅವನ ಜೊತೆ ಕೂತ್ಕೊಂಡು, ಅವರು ಕೊಳಲ್ ತಯಾರಕರು, ಅವ್ರ ಜೊತೆ ಕೂತ್ಕೊಂಡು ಈ ರೀತಿಯ ಒಂದು ಶೇಪ್ ಅನ್ನ ಕೊಟ್ಟು
ಡಿಟ್ಯಾಚಬಲ್ ಫ್ಲೂಟ್ ಮಾಡಿಕೊಂಡು ಓಕೆ ಈಗ ಇದರಲ್ಲಿ ಇಟ್ ಇಸ್ ಅ ಫುಲ್ ಫ್ಲೆಜ್ಡ್ 1.5 ಆಕ್ಟೇವ್ ಆರಾಮಾಗಿ ನುಡಿಸಬಲ್ಲ ಅಂತ ಒಂದು ಮಂದ್ರ ಸಪ್ತಕದ ಬಾನ್ಸುರಿ. ಇದು ಕೂಡ ಹಿಂದೂಸ್ತಾನಿ ಸಂಗೀತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮಂದ್ರ ಪಂಚಮ್ವರೆಗೂ ಅತಿ ಮಂದ್ರ ಪಂಚಮ್ವರೆಗೂ ಹೋಗೋ ಏಕೈಕ ಕೊಳಲಿದು. ಓಕೆ ಸೊ ನನ್ನ ಯೂಶುವಲ್ ಕೊಳಲಲ್ಲಿ ನಾನು ಏನೇನು ನುಡಿಸ್ಬಲ್ಲೆ ಅದಷ್ಟು ಇದರಲ್ಲಿ ನುಡಿಸ್ತೀರಾ? ಒಂದು ಸಪ್ತಕ ಕೆಳಗಡೆ ನುಡಿಯುತ್ತೆ. ಸರ್ ಅದು ಡಿಟ್ಯಾಚ್ ಮಾಡಿ ತೋರಿಸ್ತೀರಾ ಸರ್? ನಮ್ಮ ವೀಕ್ಷಕರಿಗೂ ಅಂದ್ರೆ ನಮಗೂ ಕುತೂಹಲ ಇದೆ. ಇವೆಲ್ಲ ಟ್ರೇಡ್ ಸೀಕ್ರೆಟ್ಸ್ ಹಾಗೆಲ್ಲ ಕೇಳಬಾರ್ದು, ಆದರೂ ತೋರಿಸ್ತೀನಿ. ಸೊ ಇದು 3 ಪೀಸಲ್ಲಿ ನಾನು ಸೊ PVC ಪೈಪ್ ಯಾಕೆಂದ್ರೆ ಬ್ಯಾಂಬೂ ಈ ಗಾತ್ರದ ಬ್ಯಾಂಬೂ ಸಿಗೋದು ಕಷ್ಟ, ಈ ಲೆಂತ್ ಸಿಗೋದು ಕಷ್ಟ, ಪ್ಲಸ್ ಅದು ಬೆಂಡ್ ಮಾಡೋದು ಕಷ್ಟ. ಹಾಗಾಗಿ ಇದು ಮಾಡ್ಕೊಂಡಿದ್ದೀನಿ. ಬೇರೆ ಮಟೀರಿಯಲ್ಸ್ ಅಲ್ಲಿ ಎಕ್ಸ್ಪೆರಿಮೆಂಟ್ ನಡೀತಾ ಇದೆ, ನೋಡೋಣ. ಬಟ್ ದಿಸ್ ಇಸ್ ಆಸ್ ಗುಡ್. ಮೈಕಲ್ಲಿ ತುಂಬಾ ಅದ್ಭುತವಾಗಿ ಕೇಳಿಸುತ್ತಲ್ಲ ಸರ್. ನೀವು ಮೊದಲು ಹಿಡಿದಂತಹ ಕೊಳಲಲ್ಲಿ ಉಸಿರು ಅದು ಗಾಳಿ ಅಷ್ಟು ತುಂಬಬೇಕು ಅನ್ನೋಂಥದ್ದು, ಇದು ನುಡಿಸುವಾಗ ಇನ್ನೂ ಉಸಿರು ಗಾಳಿ ಜಾಸ್ತಿ ಬೇಕಾಗುತ್ತೆ ಸರ್? ಖಂಡಿತವಾಗಿ. ಇದು ಅಲ್ದಿರ ನಾನು 8 ಅಡಿಯ ಕೊಳಲು ನುಡಿಸೋ ಮೊಟ್ಟ ಮೊದಲನೆಯ ಭಾರತೀಯ. ಸೊ ಅದರಲ್ಲಿ ಹಿಂದೂಸ್ತಾನಿ ರಾಗಗಳನ್ನ ನುಡಿಸೋ ಒಂದು ಪ್ರಯತ್ನ ಮಾಡಿದೆ. ಅದು ನಿಂತ್ಕೊಂಡು ನುಡಿಸ್ಬೇಕು. ಅದು ಇದಕ್ಕಿಂತ ದಪ್ಪ ಇದೆ, ಅದು ಡಯಾಮೀಟರ್ ಇನ್ನೂ ಜಾಸ್ತಿ ಇದೆ. ಅದಕ್ಕೂ ತುಂಬಾ ಗಾಳಿ ಬೇಕು. ನಂಗೆ ಸುಮಾರು 2 ವರ್ಷ ಬೇಕಾಯ್ತು ಅದು. ಆಮೇಲೆ ನೀವು ಆಗ್ಲೇ ಕೇಳಿದ್ರಿ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್. ಬಹುತೇಕ ಪಾಶ್ಚಾತ್ಯ ವಾದ್ಯಗಳು ಎಲ್ಲವೂ ರೈಟ್ ಹ್ಯಾಂಡ್ಗೆ ಮಾಡಿರೋದು. ಸೊ ಎಡಗೈ ಮೇಲೆ ಬರಬೇಕು. ಈಗ ಹೀಗೆ ಹಿಡಿದು ನುಡಿಸೋರಿಗೆ ಸ್ಯಾಕ್ಸೋಫೋನ್ ಆಗಲಿ ಕ್ಲಾರ್ನೆಟ್ ಆಗಲಿ ಅವೆಲ್ಲ ಈಸಿ. ಯಾಕೆಂದ್ರೆ ಅದು ಕೀಸ್ ಎಲ್ಲ ಡಿಸೈನ್ ಮಾಡಿರೋದೇ ಹಾಗೆ, ಸ್ಯಾಕ್ಸೋಫೋನು ಕ್ಲಾರ್ನೆಟ್ ಎಲ್ಲವೂ. ಈ ಕಾಂಟ್ರಾಬಾಸ್ ಫ್ಲೂಟ್ ಅಂತ ನಾನೇನು ನುಡಿಸ್ತೀನಿ ಅದು ಹಾಗೆ ಇತ್ತು. ಸೊ ಹಾಗಾಗಿ ನನಗೆ ಬಲಗೈಯಿಂದ ಇಷ್ಟು ವರ್ಷ ಬರೆದು ಇವಾಗ ಎಡಗೈ ಎಲ್ಲ ಬರಿ ಅಂತ ಹೇಳೋ ಹಾಗೆ ಆಯ್ತು. ಬಿಕಾಸ್ ಐ ಹ್ಯಾಡ್ ಟು ಶಿಫ್ಟ್, ಎಡಗೈ ಮೇಲೆ ಬಲಗೈ ಕೆಳಗೆ. ಸೊ ಹಾಗಾಗಿ ಸ್ವಲ್ಪ ಸಮಯ ತಗೊಂತು. ಬಟ್ ಅದ್ರ ಮೇಲೆ ನನಗೆ ಹಿಡಿತ ಬಂದ್ಮೇಲೆ ಈ ಕೊಳಲು ಮಾಡೋದಕ್ಕೆ ನನಗೆ ಅನುಕೂಲ ಆಯ್ತು. ಇದಕ್ಕೆ ಡೆಫಿನೆಟ್ಲಿ ಗಾಳಿ ಜಾಸ್ತಿ ಬೇಕಾಗುತ್ತೆ. ಖಂಡಿತ. ಇದರ ಜೊತೆಗೆ ಸರ್, ಈಗ ಪ್ರವೀಣ್ ಗೋಡ್ಖಿಂಡಿ ಅಂತ ಹೇಳಿದ್ರೆ ನಿಮ್ಮದೇ ಒಂದಷ್ಟು ಸಿಗ್ನೇಚರ್ಗಳಿದೆ. ಅಂದರೆ ಇದನ್ನು ಕೇಳಿದ ತಕ್ಷಣ ಎಷ್ಟಿದೆ ಅವರೇ ನೋಡಿಸಿದ್ದು ಅನ್ನೋ ಥರದ್ದು ಅಂಥದ್ದು ಯಾವ್ದಾದ್ರು ಒಂದು ಸಿಗ್ನೇಚರ್ ಕೇಳಿಸ್ಬೋದಾ ಸರ್?
ಸರ್ ಮನಸ್ಸಿಗೆ ಅಲ್ಲ, ಆನಂದ ಆಕ್ಚುಲಿ ಅಂದ್ರೆ- ಶ್ವೇತಾ, ಈ ಸಂದರ್ಭದಲ್ಲಿ ವೀಕ್ಷಕರಿಗೊಂದು ಮಾತು ಹೇಳಲೇಬೇಕು. ತುಂಬಾ ಜನ ಸರ್ ಇದು ಒಂಥರ ಮ್ಯಾಂಡೇಟರಿ ಯಾವುದೇ ಸಾರ್ವಜನಿಕ ವೇದಿಕೆ ಕಾರ್ಯಕ್ರಮಗಳಲ್ಲಿ ಅಂದ್ರೆ ಕಾರ್ಯಕ್ರಮಗಳಲ್ಲಿ, ಒಂದ ಸನ್ಮಾನಕ್ಕೆ, ಇಲ್ಲ ಯಾರಿಗೋ ಮೊಮೆಂಟೋ ಕೊಡ್ತಿರ್ತಾರೆ, ಇಲ್ಲ ಗ್ಯಾಪ್ ಫೀಲಿಂಗ್ ಅಂತ ಹೇಳಿದ್ರೆ ಇದ್ದೇ ಮ್ಯೂಸಿಕ್ಕು. ಸೊ ಹಾಗಾಗಿ ವೀಕ್ಷಕರೇ, ತುಂಬಾ ಸಲ ನಿಮ್ಮನ್ನು ಹಾಂಟ್ ಮಾಡಿರುವಂಥ ಈ ಮ್ಯೂಸಿಕ್ ಏನಿದೆಯಲ್ಲ, ಎಕ್ಸಾಕ್ಟ್ಲಿ ಪ್ರವೀಣ್ ಗೋಡ್ಖಿಂಡಿ ಸರ್ ಕಂಪೋಸ್ ಮಾಡಿರುವಂಥ ಅವರ ಸಿಗ್ನೇಚರ್ ಟ್ಯೂನ್ ಅದು. ಸೊ ಹಾಗಾಗಿ ಇನ್ನೊಂದ್ಸಲ ಹ್ಯಾಟ್ಸ್ ಆಫ್ ಸರ್. ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಲೆಜೆಂಡ್ರಿ ಸ್ಯಾಕ್ಸೋಫೋನ್ ಮೇಸ್ಟ್ರು ಡಾಕ್ಟರ್ ಕದ್ರಿ ಗೋಪಾಲ್ನಾಥ್ ಅವರು. ಅವರು ಈ ಫ್ಯೂಷನ್ ಆಲ್ಬಮಲ್ಲಿ ನನ್ನ ಜೊತೆ ಒಂದು ಜುಗಲ್ಬಂದಿ ಫ್ಯೂಷನ್ ಆಲ್ಬಮ್ಗೆ ಅವ್ರು ಒಪ್ಕೊಂಡಿದ್ದೇ ನನ್ನ ಪುಣ್ಯ, ನನ್ನ ಸೌಭಾಗ್ಯ. ಸೊ ಅವ್ರು ಒಪ್ಕೊಂಡ್ಮೇಲೆ ಅವ್ರಿಗೋಸ್ಕರ ಅಂತಲೇ ಇದನ್ನು ನಾನು ಕಂಪೋಸ್ ಮಾಡಿದೆ. ಬಟ್ ಆವಾಗ ಅವ್ರು ನುಡಿಸ್ದಾಗಲಿ, ನಾನು ಕಂಪೋಸ್ ಮಾಡಿದಾಗಲಿ, ರೆಕಾರ್ಡಿಂಗ್ ಆದಾಗಲಿ, ನಾನು ಇಷ್ಟು ವರ್ಷ ಅದು ಹಾಗೆ ನಿಲ್ಲುತ್ತೆ, ಜನರಿಗೆ ಅಷ್ಟು ಅದು ಇಷ್ಟ ಆಗತ್ತೆ ಅಂತ ನಾನು ಕನಸು ಮನಸ್ಸಲ್ಲೂ. ಎಷ್ಟು ವರ್ಷ ಆಯ್ತು ಸರ್ ಇದು? 99. ಅಯ್ಯೋ, ಹೌದಾ? ಮೈ ಗಾಡ್, ಅಂದ್ರೆ ಸಿಲ್ವರ್ ಜೂಬ್ಲಿನೂ ಸೆಲೆಬ್ರೇಟ್ ಮಾಡಾಗೋಯ್ತು ಹಂಗಿದ್ರೆ. ಆಯಿತು, ಸಿಲ್ವರ್ ಜೂಬ್ಲಿನೂ ಆಗೋಯ್ತು. 2009 ನಾವು 10 ವರ್ಷ ಕಂಪ್ಲೀಟ್ ಆಗಿದ್ದು ಒಂದು ಲೈವ್ ಕಾನ್ಸರ್ಟ್ ಮಾಡಿದ್ವಿ. ಕದ್ರಿ ಗೋಪಾಲ್ನಾಥ್ ಅವರು, ನಾನು ಚೌಡಿಯಾ ಮೆಮೋರಿಯಲ್ ಹಾಲಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಸೊ ಅವಾಗೇ ನಾವು 10 ವರ್ಷ ಆಯ್ತಾ ಇದು ಆಲ್ಬಮ್ಗೆ, ಅದು ಇನ್ನೂ ಜನ ಇಷ್ಟಪಡ್ತಾರಲ್ಲ ಅಂತ ಅವತ್ತೂ ಒನ್ಸ್ ಮೋರ್ ಆಗಿತ್ತು ಅದು. ಸೊ ಗಾಡ್ ಹ್ಯಾಸ್ ಬಿನ್ ಕೈಂಡ್. ಅದು ಕೆಲವು ಕಂಪೋಸಿಷನ್ಸು ಇವಾಗ ನಾನು ಟಿವಿ ಸೀರಿಯಲ್, ಟಿವಿ ಧಾರಾವಾಹಿಗಳ ಶೀರ್ಷಿಕೆ ಗೀತೆಗಳನ್ನ ಮಾಡಿರೋದು, ಅದನ್ನು ಎಷ್ಟೋ ಜನ ಜ್ಞಾಪಕ ಇಟ್ಕೊಂಡಿದ್ದಾರೆ. ಅಷ್ಟೇ ಯಾಕೆ ಸರ್, ನಮ್ದೇ ಇಲ್ವಾ ಸರ್? ಚಂದನದಲ್ಲಿ ಬರ್ತಾರೆ ಶುಭೋದಯ ಕರ್ನಾಟಕ, ಮೂಡಲ ಮನೆಯ ಎಂಥ ಅದ್ಭುತವಾದ ಹಾಡು, ನೀವೇ ಹಾಡಿರುವಂಥದ್ದು, ಕಂಪೋಸ್ ಮಾಡಿರುವಂಥದ್ದು. ಸರ್ ಹಂಗಿದ್ರೆ ಹೋಗಿ ನಮ್ಮ ಶುಭೋದಯದ ಒಂದು ಝಲಕ್ ಪ್ಲೇ ಮಾಡಿ ಸರ್, ಕೇಳ್ತಾಳೆ. ಯಾಕಂದ್ರೆ ಪ್ರತಿದಿನವೂ ಕೂಡ ಎಪಿಸೋಡ್ ಬೆಳಗ್ಗೆ ಹೊತ್ತು ಲೈವ್ ಬರಬೇಕಾದ್ರೆ ಅದು ಹಾಡಿನ ಕಂಪ್ಲೀಟ್ ವರ್ಷನ್ ಕೇಳುತ್ತೆ. ಬರೀ ಫ್ಲೂಟಲ್ಲಿ ಕೇಳೋಣ ಸರ್. ಸರ್ ಅಲ್ಲ, ವಾರದ ಅತಿಥಿಯಲ್ಲಿ ಶುಭೋದಯ ಆಯ್ತು ಸರ್. ಇಲ್ಲ, ಇದಕ್ಕೇನು ಚಪ್ಪಾಳೆ ಕಟ್ಟಬೇಕಾ, ಕೈ ಮುಗಿಬೇಕಾ? ಅದೇ ಅಲ್ವಾ ಸರ್, ಇದಕ್ಕೂ ದೈವಿಕ ಭಾವನೆ ಇರುವಂಥದ್ದು. ಸರ್, ಈಗ ನನ್ನ ಪ್ರಶ್ನೆ ಏನಂದ್ರೆ, ವೀಕ್ಷಕರು ಒಂದು ಆಡಿಯನ್ಸ್ ಅನ್ನ ನೋಡಿ ನೀವು ಕಂಪೋಸಿಷನ್ ಅಂದ್ರೆ ಈ ರೀತಿ ನುಡಿಸ್ಬೇಕು ಅಂತಂದಾಗ, ಯಾಕಂದ್ರೆ ಪ್ರಪಂಚದಾದ್ಯಂತ ಬಹುತೇಕ ಎಲ್ಲ ರಾಷ್ಟ್ರಗಳಿಗೂ ನೀವು ಭೇಟಿ ಕೊಟ್ಟಿದ್ದೀರಿ, ಎಲ್ಲ ಕಡೆ ಕಾರ್ಯಕ್ರಮ ಕೊಟ್ಟಿದ್ದೀರಿ. ಫ್ಯೂಷನ್ ಅಂತ ಬಂದಾಗ ಆಗಿರ್ಬೋದು, ವಿದೇಶಿಗರಾಗಿರ್ಬೋದು, ಕನ್ನಡಿಗರಿಗಾಗಿರ್ಬೋದು, ಆಡಿಯನ್ಸ್ ನೋಡ್ಕೊಂಡು ಹೇಗೆ ಅಂದ್ರೆ ಡಿಸೈನ್ ಹೇಗೆ ಮಾಡ್ಕೊಳ್ತೀರಿ ಅನ್ನೋಂಥದ್ದು ಸರ್? ಅದು ಒಂದು ಕ್ವಾಲಿಟಿ ಇರಲೇಬೇಕು ಪ್ರತಿಯೊಬ್ಬ ಕಲಾವಿದನಿಗೂ. ನೀವು ಶಾಸ್ತ್ರೀಯ ಸಂಗೀತನೇ ನುಡಿಸಿ ಅಥವಾ ಯಾವುದೇ ರೀತಿಯ ಯಾವುದೇ ಪ್ರಕಾರದ ನೀವು ಪರ್ಫಾರ್ಮರ್ ಅಂತ ಆದಾಗ ಯು ಆರ್ ಒಬ್ಲೈಜ್ಡ್ ಟು ದ ಆಡಿಯನ್ಸ್. ನನ್ನ ಮನಸ್ಸಿನ ಮಾತಿದು, ನನಗೆ ಹಾಗೆ ಅನಿಸುತ್ತೆ. ಬಿಕಾಸ್ ನೀವು ನಿಮ್ಮ ಸಾಧನೆಯನ್ನು ನೀವು ಮನೆಯಲ್ಲಿ ಕೂಡ ಮಾಡ್ಬೋದು. ನೀವು ವೇದಿಕೆಯಲ್ಲಿ ಕೂತ್ಕೊಂಡು ನಾನು ಸಾಧನೆ ಮಾಡ್ತೀನಿ ನೀವು ಕೇಳೋಂಗಿದ್ರೆ ಕೇಳಿ ಅನ್ನೋದು ತಪ್ಪಾಗುತ್ತೆ. ನಿಮ್ಮ ಸಾಧನೆಯನ್ನು ನೀವು ಮನೆಯಲ್ಲಿ ಮಾಡಬೇಕು. ನೀವು ಸ್ಟೇಜ್ ಮೇಲೆ ಬಂದಾಗ ಯು ಆರ್ ಅ ಪರ್ಫಾರ್ಮರ್. ನೀವು ಜನಕ್ಕೆ ಅಫ್ಕೋರ್ಸ್ ಅಂದರೆ ನೀವು ಈಗ ಅಲ್ಲೊಂದು ಮಾತಿದೆ, ಈಗ ಗ್ಯಾಲರಿಗೆ ನೀವು ನುಡಿಸ್ತಾ ಇದ್ದೀರಾ ಅನ್ನೋ ಮಾತು. ಸೊ ಎರಡದ್ರ ಮಧ್ಯೆ ಇರಬೇಕದು. ನೀವು ಬರೀ ಜನರಿಗೆ ಇಷ್ಟ ಆಗಬೇಕು ಅಂತ ನುಡಿಸೋದು ಬೇರೆ ಅಥವಾ ಹಾಡೋದು ಬೇರೆ. ಬಟ್ ನಮ್ಮ ಶಾಸ್ತ್ರೀಯ ಸಂಗೀತ ಜನಮಾನಸಿಗೆ ಮುಟ್ಲಿಕ್ಕೆ ನಾವು ಏನು ಪ್ರಯತ್ನ ಮಾಡಬೇಕು ಅದು ಮಾಡಬೇಕು. ಅದು ನನ್ನ ಒಂದು ಅನಿಸಿಕೆ. ಅಂದರೆ ನಾನು ಅದನ್ನೇ ಮಾಡಿದ್ದು. ನನ್ನ ಫ್ಯೂಷನಲ್ಲಿ ರಾಗ ಆಧಾರಿತ ಫ್ಯೂಷನ್ ಇರುತ್ತೆ. ಸೊ ಪ್ರತಿಯೊಂದು ರಾಗವನ್ನು ಇಟ್ಕೊಂಡು ಆ ರಾಗದ ನಾನು ಪ್ರಾರಂಭದಲ್ಲೇ ಹೇಳಿದಾಗೆ ರಾಗಕ್ಕೆ ಧಕ್ಕೆ ಉಂಟಾಗದ ಹಾಗೆ ರಾಗದ ಭಾವನೆಗಳನ್ನು ಹಾಗೇ ಇಟ್ಕೊಂಡು ಅದರ ಸುತ್ತಮುತ್ತ ಬೇರೆ ಪಾಶ್ಚಾತ್ಯ ವಾದ್ಯಗಳಾಗಲಿ ಅಥವಾ ಜನಪದ ವಾದ್ಯಗಳಾಗಲಿ ಅವನ್ನಷ್ಟು ಬಳಸಿ ಒಂದು ಸುಮಧುರವಾದ ಮೆಲಾಡಿಕ್ ಒಂದು ಫ್ಯೂಷನನ್ನು ಜನರಿಗೆ ತಲುಪಿಸೋ ಪ್ರಯತ್ನ ಮಾಡ್ತೀವಿ. ಸೊ ಈಗ ವೆಸ್ಟರ್ನಲ್ಲಿ ನಾವು ಕೆಲವು ಸತಿ ಮೆಜಾರಿಟಿ ವೆಸ್ಟರ್ನ್ ಆಡಿಯನ್ಸ್ ಇದ್ದಾಗ ಅನೇಕ ಜನ ನಾವು ಭಾರತೀಯರು ಅನ್ಕೋತೀವಿ, ನಮ್ಮಷ್ಟು ಅವ್ರಿಗೇನು ಗೊತ್ತಿರಲ್ಲ, ನಾವು ಏನು ನುಡಿಸಿದ್ರು ಓಕೆ ಅಂತ. ಅದು ತಪ್ಪು. ಆ್ಯಕ್ಚುಲಿ ಅವರು ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಎಸ್ಪೆಷಲಿ ಯುರೋಪಿಯನ್ ಆಡಿಯನ್ಸಸ್ಸು ಅವರು ಆ ಕಲಾವಿದನ ಬಗ್ಗೆ ಎಲ್ಲ ರೀತಿಯ ಮಾಹಿತಿಯನ್ನು ತೆಕ್ಕೊಂಡು
ಈಗಂತೂ ಇಂಟರ್ನೆಟ್ ಇರೋದ್ರಿಂದ ಅವರ ರೆಕಾರ್ಡಿಗಳನ್ನ ಕೇಳಿ ಅವ್ರಿಗೆ ಯಾವುದಕ್ಕೆ ಅವರು ವಾಟ್ ಈಸ್ ಈ ನೋನ್ ಫಾರ್. ಈಗ ನನ್ನ ಕೇಸಲ್ಲಿ ತಂತ್ರಕಾರಿ ಗಾಯಕಿ ಅಂತ ನಾನು ಪ್ರತಿ ಬಾರಿ ಹೇಳೋದ್ರಿಂದ ಅವರು ಫರ್ಮಾಯಿಶ್ ಕೂಡ ಮಾಡ್ತಾರೆ, ನೀವು ತಂತ್ರಕಾರಿಯಲ್ಲಿ ಒಂದು ನುಡಿಸಿ ಅಥವಾ ಗಾಯಕಿ ಪದ್ಧತಿಯಲ್ಲಿ ಯಾವ್ದು ನುಡಿಸ್ತೀರಾ ಇವತ್ತು. ಅವ್ರಿಗೆ ರಾಗಗಳ ಪರಿಚಯ ಇರುತ್ತೆ. ಸೊ ನಾವು ಯಾವುದೇ ಆಡಿಯನ್ಸನ್ನು ಲೈಟಾಗಿ ತೊಗೊಳಕ್ಕಾಗಲ್ಲ. ಖಂಡಿತವಾಗಿಯೂ ಮಿಕ್ಸ್ಡ್ ಆಡಿಯನ್ಸ್ ಇದ್ದಾಗ ನಾವು ಎಲ್ರಿಗೂ ಸಮಾಧಾನ ಆಗೋ ಥರ ನಾವು ನುಡಿಸ್ಬೇಕಾಗತ್ತೆ. ಸೊ ಒಟ್ಟಿನಲ್ಲಿ ನಾನು ಪರಿಪಾಲಿಸ್ಕೊಂಡು ಬಂದಿರೋ ವಿಷಯ ಅಂದರೆ ಶಾಸ್ತ್ರೀಯ ಸಂಗೀತದ ಏನು ರಾಗಗಳಿದೆ, ನಮ್ಮ ಪರಂಪರೆ ಏನಿದೆ, ಇಷ್ಟು ಅದ್ಭುತವಾದ ನಮ್ಮ ಹತ್ರ ಏನು ವೆಲ್ತ್ ಇದೆ, ಹೌದು, ಅದನ್ನು ಬಹಳ ಸೂಕ್ಷ್ಮವಾಗಿ ಅದನ್ನು ಕಾಪಾಡಿಕೊಂಡು ಬಟ್ ಪ್ಯಾಕೇಜಿಂಗ್ ಹೊಸ ರೀತಿಯಲ್ಲಿ, ಆಮೇಲೆ ಜನರ ಜೊತೆ ಒಂದು ಸ್ಪಂದನೆ ಇರಬೇಕು ಅಂತ. ಸೊ ನಾವು ಎಷ್ಟೋ ಸತಿ ಮೊದಲಿನ ಕಲಾವಿದರು ಹೇಗಿರ್ತಿದ್ರು, 2 ತಂಬೂರಿ ಮಧ್ಯೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಅವ್ರ ಪಾಡಿಗೆ ಅವ್ರು ಹಾಡೋರು. ಸೊ ಮುಂದೆ ಕೂತಿರೋ ಜನ ಯಾರಿಗೆ ಅರ್ಥ ಆಗುತ್ತೆ, ಯಾರು ಶಾಸ್ತ್ರೀಯ ಸಂಗೀತ ಕೇಳಿ ಬೆಳೆದಿದ್ದಾರೆ ಅವ್ರಿಗೆ ಅದು ಹತ್ತಿರವಾಗುತ್ತೆ. ಇನ್ನು ಕೆಲವರಿಗೆ ಇದು ಅವರು ಕಣ್ಣು ಮುಚ್ಕೊಂಡು ಅವ್ರ ಪಾಡಿಗೆ ಅವ್ರು ಏನೋ ಆಡ್ತಾ ಇದಾರಲ್ಲ ಅನ್ನೋ ಒಂದು ಭಾವನೆ ಬರುತ್ತೆ. ಸೊ ದೇರ್ ಶುಡ್ ಬಿ ಅ ಬ್ಯಾರಿಯರ್. ನೀವು ಆಡಿಯನ್ಸನ್ನು ನಿಮ್ಮ ಜೊತೆಗೆ ಕರ್ಕೊಂಡು ಹೋಗಬೇಕು ಅನ್ನೋ ಮಾತು ನಾನು ನಂಬಿರೋದು. ಅದು ದಟ್ ಡಸಂಟ್ ಮೀನ್ ನೀವು ಫಿಲ್ಮ್ ಸಾಂಗೇ ನುಡಿಸ್ಬೇಕು ಅಂತ. ನೀವು ರಾಗದಾರಿನೇ ನುಡಿಸಿ, ಶಾಸ್ತ್ರೀಯ ಸಂಗೀತವನ್ನೇ ನುಡಿಸಿ, ಬಟ್ ಅದನ್ನು ನುಡಿಸ್ಬೇಕಾದ್ರೆ ಅವ್ರಿಗೆ ತಲುಪೋ ಥರ ಕೊನೆಯಲ್ಲಿ ಕೂತಿರೋ ವ್ಯಕ್ತಿಗೂ ಕೂಡ ಇದು ಇವ್ರು ನನಗೋಸ್ಕರ ನುಡಿಸ್ತಾ ಇದ್ದಾರೆ ಅನ್ನೋ ಭಾವನೆ ಉಂಟಾಗಬೇಕು. ಸರ್, ಆ ನಿಟ್ಟಿನಲ್ಲಿ ಶಾಸ್ತ್ರೀಯ ಸಂಗೀತ ಅಂತ ಹೇಳಿದಾಗ ನೀವು ಹೇಳಿದ್ರೆ ಅಪ್ಪ ಹೇಳ್ಕೊಟ್ಟಿದ್ದು ಒಂದು ರೀತಿ ಆದರೆ, ನೀವು ನಿಮ್ಮ ಸಾಧನೆಯ ಮೂಲಕ ಪ್ರತಿ ರಾಗಗಳನ್ನು ಕೂಡ ಪ್ರಯೋಗ ಮಾಡಬೇಕಾದ್ರೆ ನಿಮ್ಮತನದ ಜೊತೆಗೆ ಪ್ರಯೋಗ ಮಾಡ್ತಾ ಇದ್ದದ್ದು. ಆ ನಿಟ್ಟಿನಲ್ಲಿ ಪರಿಚಯ ಮಾಡೋಕ್ಕೋಸ್ಕರ ರಾಗ ತರಂಗ ಅನ್ನುವಂಥ 101 ರಾಗಗಳು ಅನ್ಸತ್ತಲ್ವಾ ಸರ್? ರಾಗ ಅಟೈನ್ಮೆಂಟ್, ಹೌದು, 101 ರಾಗಗಳನ್ನ ನುಡಿಸಿ. ಅದೇ ಆ ಕಾನ್ಸೆಪ್ಟ್ ನಿಮ್ಗೆ ಹೊಳೆದಿದ್ದು ಯಾಕೆ ಮಾಡಿದ್ರಿ ಸರ್ ಅದು? ಸೊ ಕೋವಿಡ್ ಸಮಯದಲ್ಲಿ ನಾನು ಸೋಷಿಯಲ್ ಮೀಡಿಯಾ ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ಅನೇಕ ಜನ ಯುವಕರು, ಗಾಯಕಿಯರು ಮತ್ತೆ ವಾದ್ಯಗಾರರು ಎಲ್ಲರೂ ಸಿನಿಮಾ ಗೀತೆಗಳನ್ನ, ಸುಗಮ ಸಂಗೀತದ ಗೀತೆಗಳನ್ನ ಕಲಿತು ಹಾಡೋದು ಅಥವಾ ನುಡಿಸೋದು ಮಾಡ್ತಾ ಇದ್ರು. ಅಂಡ್ ಅದಕ್ಕೆ ತುಂಬಾ ಜನ ಅದನ್ನು ಪ್ರತಿಕ್ರಿಯಿಸ್ತಾ ಇದ್ರು. ಲೈಕ್ಗಳು, ಶೇರ್ಗಳು, ಆಮೇಲೆ ಎಷ್ಟೊಂದು ಜನ ಸ್ಟಾರ್ಸ್ ವೇರ್ ಆಲ್ಸೋ ಬಾರ್ನ್. ಸೊ ಇದೆಲ್ಲ ನೋಡ್ತಿರ್ಬೇಕಾದ್ರೆ ಅದ್ಭುತವಾದ ಟ್ಯಾಲೆಂಟ್ ಇದೆ ನಮ್ಮ ದೇಶದಲ್ಲಿ, ಎಕ್ಸ್ಟ್ರಾರ್ಡಿನರಿ ಗಿಫ್ಟೆಡ್ ಮ್ಯೂಸಿಷಿಯನ್ಸ್ ಇದ್ದಾರೆ. ಬಟ್ ನನಗೇನು ಅನ್ನಿಸ್ತು ಅಂದರೆ, ಎಲ್ಲೋ ಇವರು ಬರೀ ತಮ್ಮ ಟ್ಯಾಲೆಂಟನ್ನು ಚಿತ್ರಗೀತೆಗಳನ್ನ ಕಲ್ಕೊಂಡು ಹಾಡೋದ್ರ ಮಟ್ಟಿಗೆ ಮಾತ್ರ ಸೀಮಿತ ಮಾಡ್ಕೊತಾ ಇದ್ದಾರೆ, ವಿಚ್ ಇಸ್ ನಾಟ್ ಗುಡ್ ಅಂತ. ಬಿಕಾಸ್ ಅವ್ರುಗಳೇ ಶಾಸ್ತ್ರೀಯ ಸಂಗೀತ ಕಲಿತ್ರೆ ಒಂದು ಅವರ ಕರಿಯರ್ ಕೂಡ ಉದ್ದ ಆಗುತ್ತೆ, ಭಾಳ ವರ್ಷ ಅವರು ಬಾಳ್ಬಹುದು. ದೇ ನೀಡ್ ನಾಟ್ ಬಿಕಮ್ ಕ್ಲಾಸಿಕಲ್ ಪರ್ಫಾರ್ಮರ್ಸ್, ಬಟ್ ರಾಗಗಳನ್ನ ಕಲಿತ್ರೆ ಒಂದಿಷ್ಟು ವರ್ಷ ಒಂದು ಗುರುಗಳ ಹತ್ರ ನೀವು ಶಾಸ್ತ್ರೀಯ ಸಂಗೀತದ ಒಂದು ಅಡಿಪಾಯ ಇತ್ತು ಅಂದರೆ, ನೀವು ಅದಾದ್ಮೇಲೆ ನೀವು ಏನು ಬೇಕಾದರೂ ಮಾಡಿ, ಫ್ಯೂಷನ್ ಮಾಡಿ ಅಥವಾ ಬಾಲಿವುಡ್ ಸಾಂಗ್ಸ್ ಹಾಡಿ ಅಥವಾ ಚಿತ್ರಗೀತೆಗಳನ್ನೇ ಹಾಡಿ, ಏನು ಬೇಕಾದರೂ ಮಾಡಿ. ಅದರಲ್ಲಿ ಒಂದು ತಾಕತ್ತಿರುತ್ತೆ, ನಿಮ್ಮ ಸ್ವರ ಶುದ್ಧಿ ಇರುತ್ತೆ, ಶುದ್ಧವಾಗಿ ಹಚ್ಬೋದು. ಲಯದ ಬಗ್ಗೆ ಜ್ಞಾನ ಇರುತ್ತೆ, ಆಮೇಲೆ ಗ್ರಾಮರ್ ಗೊತ್ತಿರುತ್ತೆ, ಸ್ವರಗಳು ಬರ್ಕೊಳಕ್ಕೆ ಬರುತ್ತೆ, ಲಿರಿಕ್ಸ್ ಕೊಟ್ಟರೆ ಹೇಗೆ ಅದಕ್ಕೆ ಭಾವ ತುಂಬಬೇಕು, ಇದೆಲ್ಲವೂ ನಿಮ್ಮ ಶಾಸ್ತ್ರೀಯ ಸಂಗೀತದಲ್ಲಿ ಸಿಗುತ್ತೆ. ಅದನ್ನೇ ಮಾಡ್ತಾ ಇಲ್ವಲ್ಲ ಈ ಮಕ್ಕಳು ಅನ್ನೋ ಎಲ್ಲೋ ಒಂದು ಕಡೆ ದುಗುಡ ಇತ್ತು. ಹಾಗಾಗಿ ಅಟ್ಲೀಸ್ಟ್ ರಾಗದ ಹೆಸರುಗಳಾದರೂ ಪರಿಚಯ ಆಗಲಿ ಅಂತ ಹೇಳಿ 101 ರಾಗಗಳನ್ನ ನಾನು ನುಡಿಸಿದ್ದು. ಇನ್ನೊಂದು ಸಂಗೀತದ ಆಳದ ಅಧ್ಯಯನಕ್ಕೆ ಪೂರಕವಾಗುವಂಥ ನಿಮ್ಮ ಬರವಣಿಗೆ ಶುರುವಾಗಿದ್ದು ಸರ್, ಹೇಳಿ ಸರ್. ಅಂದ್ರೆ ಆ ಹುಚ್ಚು ಹಚ್ಕೊಂಡಿದ್ದು ಹೆಂಗೆ? ಅದು ಹೀಗೆ ಆಗಲೇ ಹೇಳಿದ್ನಲ್ಲ ನಾನು, ಜನಮಾನಸದಲ್ಲಿ ನಮ್ಮ ಶಾಸ್ತ್ರೀಯ ಸಂಗೀತದ ಒಂದು ಗಾಂಭೀರ್ಯ ಏನಿದೆ, ಅದರ ಒಂದು ಅದಕ್ಕೆ ಸಲ್ಲಬೇಕಾದ ಮರ್ಯಾದೆ, ಅದು ಯಾವುದೇ ರೀತಿಯಲ್ಲಿ ನಾನು ಪ್ರಯತ್ನ ಮಾಡ್ತಾನೆ ಇರ್ತೀನಿ, ನನ್ನ ಸಂಗೀತದ ಮೂಲಕ ಆಗಿರ್ಬೋದು, ನನ್ನ ಕಂಪೋಸಿಷನ್ಸ್ ಮೂಲಕ ಆಗಿರ್ಬೋದು. ಸೊ ಈ ಬರವಣಿಗೆ ಕೂಡ ಅದೇ. ನಾನು OTTಗಳು ನೋಡ್ತಾ ಇದ್ದೆ, ಎಲ್ಲ ಕಡೆನೂ ಬರೀ ಕ್ರೈಮ್, ಬರೀ ಅದೇ ಥರದ್ದು ವೆಬ್ ಸೀರೀಸ್ ಬರ್ತಾ ಇತ್ತು. ಸೊ ಸಂಗೀತದ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇಲ್ಲವಲ್ಲ. ನಮ್ಮ 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 ಏನು ಪ್ರಾಚೀನ ಪೂರ್ವಜರು ಮಾಡಿಟ್ರು ಅಂತ ಅದ್ಭುತವಾದ ಶಾಸ್ತ್ರಗಳನ್ನ ಬರೆದಿಟ್ಟಿದ್ದಾರೆ. ಇಷ್ಟು ಅದ್ಭುತವಾದ ಒಂದು ನಾವು ನಮ್ಮ ಹತ್ರ ಇದು ಇದೆ, ಏನು ವೆಲ್ತ್ ಇದೆ, ಆದರೆ ನಾವು ಅದನ್ನು ಬಳಸ್ತಾ ಇಲ್ಲ. ಯಾಕೆ ಅಂದ್ಬಿಟ್ಟು ನಾನು ಎಪಿಸೋಡ್ ವೈಸ್ ಹೀಗಾಗ್ಬೋದೇನೋ ಅಂತ ಒಂದು ಕಥೆಯ ಒಂದು ಎಳೆ ಬರೆದು ಅದನ್ನು ಅಪ್ರೋಚ್ ಮಾಡಿದ್ವಿ. ಆ್ಯಕ್ಚುಲಿ ಆ OTTಯವರು ಅವರು ಸಂಗೀತಕ್ಕೆ ಅಷ್ಟೊಂದು ಪ್ರಾಧಾನ್ಯತೆ ಕೊಡ್ತಾ ಇರಲಿಲ್ಲ. ಸರಿ, ನಮ್ಮ ಮಿತ್ರಬಂಧರು ಎಲ್ಲರಿಗೂ ಹೇಳಿದಾಗ ಅವರು, ಇದು ಯಾಕೆ ನೀವು ನಾವೆಲ್ ಮಾಡಿಬಿಡ್ಬೋದು, ಒಂದು ಕಾದಂಬರಿ ಮಾಡಿಬಿಡಿ, ಇದು ತುಂಬ ಚೆನ್ನಾಗಿ ಬರುತ್ತೆ ಅಂದರು. ಆಮೇಲೆ ನಾನು ಇಲ್ಲಿ ಜ್ಞಾಪಿಸ್ಕೋಬೇಕು, ನಾನು ಜಯಂತ್ ಕಾಯ್ಕಿಣಿ ಅವ್ರಿಗೆ ಫೋನ್ ಮಾಡಿದೆ. ಸರ್, ನಿಮ್ಮ ಶಿಷ್ಯರು ಯಾರು ಇದ್ದರೆ ಹೇಳಿ ಸರ್. ನಾನು ಯಾಕಂದ್ರೆ ನಾನು ಯಾವತ್ತೂ ಬರೆದಿಲ್ಲ ಅಲ್ಲಿವರೆಗೂ, ಕೋವಿಡ್ ಸಮಯದವರೆಗೂ ನಾನು ಯಾವತ್ತೂ ಎಸ್ಪೆಷಲಿ ಕನ್ನಡದಲ್ಲಿ ಬರೆದಿಲ್ಲ. ಬಿಕಾಸ್ ನನ್ನ ವಿದ್ಯಾಭ್ಯಾಸ ಎಲ್ಲ ಕರ್ನಾಟಕದಿಂದ ಹೊರಗಡೆನೇ ಆಗಿರೋದು.
ಸೊ ಹಾಗಾಗಿ ನಾನು ಕನ್ನಡದ ಆ ಈ ಕಲ್ತಿದ್ದೆ 8th ಗ್ರೇಡಲ್ಲಿ. ಆಮೇಲೆ ಬೆಂಗಳೂರಿಗೆ ಬಂದ ಮೇಲೂ ನನಗೆ ಆಮೇಲಿನ ನಾನು ಕನ್ನಡದ ಬಗ್ಗೆ, ಸುಗಮ ಸಂಗೀತದ ಬಗ್ಗೆ, ಕವಿಗಳ ಬಗ್ಗೆ ಅವ್ರ ಜೊತೆ ಒಡನಾಟ, ಎಲ್ಲ ನಿರ್ದೇಶಕರ ಜೊತೆ ಎಲ್ಲ ಒಡನಾಟ ಆದಮೇಲೆ ನನ್ನ ಕನ್ನಡ ಒಂದು ಹಂತಕ್ಕೆ ಈ ಮಟ್ಟಿಗೆ ಬಂದಿದೆ. ಅದು ಇಲ್ಲ ಮೊದಲು ಇಟ್ ವಾಸ್ ವೆರಿ ಹಾಚ್ ಪಾಚ್. ಅಂದ್ರೆ ಇನ್ನೊಂದು ಉತ್ತರ ಕರ್ನಾಟಕದವರು ಅವ್ರು ನಮ್ಮ ಭಾಷೆನೇ ಬೇರೆ, ಬೆಂಗಳೂರದ್ದು ಭಾಷೆ ಬೇರೆ, ಸಾಹಿತ್ಯದಲ್ಲಿ ಬಳಸೋ ನಾವು ಇದನ್ನ ಬೇರೆ. ಸೊ ಇದೆಲ್ಲ ಬಹಳಷ್ಟು ಕನ್ಫ್ಯೂಷನ್ಸ್ ಇತ್ತು. ಸೊ ಕನ್ನಡದಲ್ಲಿ ಬರೆಯೋ ಪ್ರಶ್ನೆನೇ ಇರಲಿಲ್ಲ. ಆದ್ರೆ ಜಯಂತ್ ಕಾಯ್ಕಿಣಿ ಅವ್ರು ಹೇಳಿದ್ರು, ನೀ ಯಾಕೆ ಬೇರೆಯವ್ರನ್ನ ಹುಡುಕ್ಲಿಗತ್ತಿ, ನಿಂಗೆ ಬರ್ತದೆ, ನೀ ಕನ್ನಡದಾಗ ಮಾತಾಡ್ತಿಲ್ಲೋ, ಕನ್ನಡದಾಗ ವಿಚಾರ ಮಾಡ್ತಿಲ್ಲೋ, ನಿನಗೆ ಹೆಂಗ್ ಬರ್ತದ ಹಂಗೆ ಬರೀ, ನೀ ಬರೆದ್ರೆ ನಿನ್ನ ವಿಚಾರಗಳು ಇಂಕ್ನಾಗ ಬರ್ತಾವ ಅಂತ. ಸರಿ, ಅವರು ಸ್ಫೂರ್ತಿ ನೀಡಿದ್ರು ಅಂದ್ಬಿಟ್ಟು ಶುರು ಮಾಡಿದೆ. ಅದು ಬರವಣಿಗೆ ಶುರು ಮಾಡಿದ್ಮೇಲೆ ನನಗೆ ಅರ್ಥ ಆಯ್ತು, ಅದು ಬರೆಯೋಕ್ಕೆ ಅಷ್ಟೊಂದು ನನಗೆ ಕಷ್ಟ ಆಗಲಿಲ್ಲ. ಅಂದರೆ ಅಫ್ಕೋರ್ಸ್ ಕೆಲವು ಕಡೆ ಸಿಕ್ಕಾಕೊಳ್ತಾ ಇದ್ದೆ, ಪದಗಳು ಗೊತ್ತಾಗ್ತಾ ಇರಲಿಲ್ಲ, ಏನು ಮಾಡೋದು, ಇಲ್ಲಿ ಯಾವುದು ಬೆಸ್ಟ್ ಪದ ಅಂತ ಹೇಳಿ. ಬಟ್ ಐ ಸ್ಟಾರ್ಟೆಡ್ ರೈಟಿಂಗ್ ಆ್ಯಂಡ್ ಇವೆಂಚುಲಿ ಅದು ಫ್ಲೋ ಬರ್ತಾ ಇತ್ತು. ಒಂದು ಚಾಪ್ಟರ್ ಆದಮೇಲೆ 2 ಚಾಪ್ಟರ್ ಹಿಂಗೆ ಬರ್ತಾ ಇತ್ತು, ಐಡಿಯಾಸ್ ಬರ್ತಾ ಇತ್ತು, ಸಮಯ ಬೇಕಾದಷ್ಟಿತ್ತು. ಸೊ ಅದನ್ನ ಬರೆದು ಮುಗಿಸ್ದೆ. ರಕ್ತಗತವಾಗಿ ನಂಗೆ ಸಂಗೀತ ಮಾತ್ರ ಅಲ್ಲ, ಬರವಣಿಗೆ ಕೂಡ ಬಂದಿದೆ. ನಮ್ಮ ಮುತ್ತಾತ ಅವರು ಒಂದು ಅದ್ಭುತವಾದ ಲಿರಿಸಿಸ್ಟ್. ನಮ್ಮ ತಂದೆ ಕೂಡ ನಾಟಕಗಳನ್ನ ಬರೆದಿದ್ದಾರೆ. ಆಮೇಲೆ ನಮ್ಮ ಚಿಕ್ಕಪ್ಪ ಅವರು ಬರಿತಾ ಇದ್ದಾರೆ. ಸೊ ಇವರೆಲ್ಲರೂ ಮನೆಯಲ್ಲಿ ಆ ವಾತಾವರಣ ಇತ್ತು. ಹಾಗಾಗಿ ನನಗೆ ಬರೆಯೋಕ್ಕೆ ಶುರು ಮಾಡಿದ್ಮೇಲೆ ಅನಿಸ್ತು, ಬಹುಶಃ ಅದು ಜೀನ್ಸಲ್ಲಿ ಇದೆ, ಹಾಗಾಗಿ ಐ ಕುಡ್ ರೈಟ್ ಅಂತ. ಕನ್ನಡದಲ್ಲಿ ಬರೆದೆ. ಆಮೇಲೆ ಅದನ್ನೇ ಇಂಗ್ಲೀಷ್ನಲ್ಲಿ ನಾನೇ ಟ್ರಾನ್ಸ್ಲೇಟ್ ಮಾಡಿದೆ. ಇತ್ತೀಚೆಗಷ್ಟೇ ಅದೇ ಕಾದಂಬರಿ ಪ್ರಹರ ಹಾಡುವ ಗಡಿಯಾರ, ಅದು ಹಿಂದಿಯಲ್ಲಿ ಕೂಡ ಅನುವಾದ ಆಗಿದೆ. ಟೈಟಲ್ ಯಾರು ಸರ್ ಇದು ಮಾಡಿ ಚೂಸ್ ಮಾಡಿ? ನಾನೇ. ಪ್ರಹರ ಅಂದ್ರೆ ನಮ್ಮ 24 ಗಂಟೆಯನ್ನ 8 ಪ್ರಹರದಲ್ಲಿ ಡಿವೈಡ್ ಆಗಿದೆ. ಆ ಪ್ರತಿಯೊಂದು ಪ್ರಹರಕ್ಕೂ ಇಂತಿಷ್ಟು ರಾಗಗಳಂತ ಇದೆ ಹಿಂದೂಸ್ತಾನಿಯಲ್ಲಿ. ಸೊ ಹಾಗಾಗಿ ನಮ್ಗೆ ಬೆಳಗಿನ ಜಾವದ ರಾಗಗಳು ಬೇರೆ, ಮಧ್ಯಾಹ್ನದ ಬೇರೆ, ಸಂಜೆ ಬೇರೆ, ರಾತ್ರಿ ಬೇರೆ. ಸೊ ಆ ರಾಗದ ಸುತ್ತಮುತ್ತ ಇರುವಂತ ಕಥೆ ಇದು. 50-60ರ ದಶಕದಲ್ಲಿ CD ಪ್ಲೇಯರು, ಟೇಪ್ ರೆಕಾರ್ಡರ್ ಏನೂ ಇಲ್ಲದೆ ಇರೋ ಸಮಯದಲ್ಲಿ ಧಾರವಾಡದ ಬಳಿ ಒಂದು ಹಳ್ಳಿಯಲ್ಲಿರುವ ಒಬ್ಬ ಗಾಯಕ ಹಾಡುವ ಗಡಿಯಾರವನ್ನು ತಯಾರು ಮಾಡ್ತಾನೆ. ಹೌದಾ? ಅದು ಪ್ರತಿ ಗಂಟೆಗೂ ಆ ಸಮಯದ ರಾಗ ಹಾಡುವಂತ ಒಂದು ಗಡಿಯಾರ ತಯಾರು ಮಾಡ್ತಾನೆ. ಇದು ಕಲ್ಪನೆ, ನನ್ನ ಕಥೆಯ ಸಾರಾಂಶ. ಹಾಡುವ ಗಡಿಯಾರ, ಅದಕ್ಕೆ ಪ್ರಹರ ಹಾಡುವ ಗಡಿಯಾರ. ಬರವಣಿಗೆ ಆಗಿರಬಹುದು, ಕಲೆ ಅನ್ನೋದು ಸರ್ ಅಂದ್ರೆ ಒಂದು ಸಂಪ್ರದಾಯ, ಪರಂಪರೆ ರೀತಿ ಬೆಳ್ಕೊಂಡು ಬಂದಿದೆ. ಇದೇ ಸಂದರ್ಭದಲ್ಲಿ ನಿಮ್ಮ ಮಗನ ಬಗ್ಗೆ ಹೇಳಬೇಕು ನೀವು. ಅಂದ್ರೆ ಶಿಷ್ಯ ವೃಂದದ ಜೊತೆಗೆ ಅಂದರೆ ನಿಮ್ಮದೇ ಆದ ಒಂದು ಟ್ರೂಪನ್ನು ಬೆಳೆಸುವಂಥ ಉದ್ದೇಶ ಆಗಿರ್ಬೋದು, ಜೊತೆಗೆ ಷಡ್ಜವ್ರ ಬಗ್ಗೆ ಹೇಳಬೇಕು, ಒಂದು ಪರಂಪರೆಯಾಗಿ ಮುಂದುವರ್ಕೊಂಡು ಹೋಗ್ತಾ ಇದೆಯಲ್ಲ, ಅದು ನಮ್ಮ ಕನ್ನಡಿಗರಿಗೆ ಮತ್ತಷ್ಟು ಖುಷಿ ಮತ್ತು ಹೆಮ್ಮೆ ವಿಚಾರ ಸರ್. ಅವನು 3ನೇ ವಯಸ್ಸಿನಲ್ಲೇ ಮೊದಲನೇ ಕಾರ್ಯಕ್ರಮ ನೀಡಿದ. ಅವನ ಬಾಲ್ಯದಲ್ಲಿ ಅವನು ನಮ್ಮ ತಂದೆಯ ತೊಡೆ ಮೇಲೆ ಅವರು ಮಲಗಿಸ್ಕೊಂಡು ಪಾಠ ಮಾಡೋರು. ಸೊ ಹಾಗಾಗಿ ಅವನು ಚಿಕ್ಕ 5-6 ತಿಂಗಳು ಮಗು ಇದ್ದಾಗ್ಲಿಂದೂ ಸಂಗೀತವನ್ನೇ ಅವನು ಅದನ್ನೇ ಆಸ್ವಾದಿಸ್ತಾ ಇದ್ದ. ಅಂದರೆ ಎಷ್ಟರ ಮಟ್ಟಿಗೆ ಅಂದರೆ ಅವನಿಗೆ ಹಸು ಆಗ್ತಾ ಇರಲಿಲ್ಲ, ಏನೂ ಇಲ್ಲ. ಅವನು ಬಾಯಲ್ಲಿ ಬೆರಳಿಟ್ಕೊಂಡು ಕೇಳ್ತಾ ಮಲಗಿರೋನು. ನಮ್ಮ ಅಜ್ಜನ ತೊಡೆ ಮೇಲೆ, ನಮ್ಮ ತಂದೆ ತೊಡೆ ಮೇಲೆ ಅವನು ಇರೋನು. ಸೊ ಹಾಗೆ ಅವ್ನು ಬೆಳೆದು ಬಂದಿದ್ದು. ಒಂದು ಫೈನ್ ಡೇ ಅವ್ನು ಸಡನ್ಲಿ ಫ್ಲೂಟ್ ತಗೊಂಡ, ಹಂಸಧ್ವನಿ ನುಡಿಸೇ ಬಿಟ್ಟ. ಹೌದಾ? ಸೊ ನಮ್ಗೆಲ್ರಿಗೂ ಆಶ್ಚರ್ಯ. ಅಂದರೆ ಅವನು ಅಲ್ಲಿವರೆಗೂ ಡ್ರಮ್ಸ್ ಬಗ್ಗೆ, ತಬಲಾದ ಬಗ್ಗೆ ಬಹಳ ಒಲವು ತೋರಿಸ್ತಾ ಇದ್ದ. ಇದ್ದಕ್ಕಿದ್ದಂಗೆ ಕೊಳಲು ನುಡ್ಸೋಕೆ ಶುರು ಮಾಡ್ದ. ನಮಗೆಲ್ಲ ಖುಷಿನೇ ಖುಷಿ. ಸೊ ನಮ್ಮ ತಂದೆಯವರು ಅವನಿಗೆ ಟ್ರೈನಿಂಗು ಕೊಡ್ತಾಯಿದ್ರು. ಸೊ ಅವನು ಮೂಲತಃ ಅವ್ರ ಹತ್ರನೇ ಎಲ್ಲ ಕಲಿತ. ಆಮೇಲೆ ಅವ್ರು ತೀರ್ಕೊಂಡ ನಂತರ ಇವಾಗ ನನ್ನ ಜೊತೆ ಅನೇಕ ಕಾರ್ಯಕ್ರಮಗಳು ಭಾಗವಹಿಸ್ತಾನೆ. ನಾನು ಅವನಿಗೆ ಹೇಳ್ಕೊಡ್ತೀನಿ. ಜೊತೆಗೆ ನಾವು ಮೂರು ತಲೆಮಾರಿನ ಕೊಳಲು ವಾದಕರು ಅಂತ ನಾವು 3 ಜನ ಒಟ್ಟಿಗೆ ನುಡಿಸಿದ್ದು. ಭಾರತ ಮತ್ತು ವಿದೇಶದಲ್ಲಿ ಕೂಡ ನಾವು ಕಾರ್ಯಕ್ರಮ ನೀಡಿದ್ವಿ. ಅದು ನಮ್ಮ ಸೌಭಾಗ್ಯ. ಇಟ್ಸ್ ಗಾಡ್ಸ್ ಬ್ಲೆಸ್ಸಿಂಗ್ಸ್. ಎಲ್ರಿಗೂ ಈ ಥರ ಪ್ರಾಪ್ತಿ ಇರಲ್ಲ. ಬಹುಶಃ ಭಾರತದಲ್ಲಿ ನಮ್ಮ ಮೊದಲನೆಯ ಕುಟುಂಬ 3 ತಲೆಮಾರು ಒಟ್ಟಿಗೆ ನೋಡ್ಸೋದು. ಸೊ ಅದು ಆಯ್ತು. ಸೊ ಇವಾಗ ಷಡಜು ಅವನದೇ ಆದ ಒಂದು ದಾರಿಯನ್ನು ಕಂಡುಕೊಳ್ತಾ ಇದ್ದಾನೆ. ನಮ್ಮ ತಂದೆ ಹುಟ್ಟಾಕಿರೋ ಶೈಲಿಯನ್ನು, ನಾನು ಮಾಡಿರೋ ಬೆಳವಣಿಗೆ, ಅದನ್ನು ಎಲ್ಲನೂ ಇಟ್ಕೊಂಡು ತನ್ನದೇ ಆದ ಇನ್ನೊಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಆಮೇಲೆ ಅವನ ಜೊತೆ ಅನೇಕ ಜನ ಶಿಷ್ಯರು ಕೊಳಲನ್ನು ಕಲಿತಾ ಇದ್ದಾರೆ, ಕೊಳಲನ್ನು ನಂಬಿ ಜೀವನ ಮಾಡ್ತಾ ಇದ್ದಾರೆ. ಅದು ನನಗೆ ತುಂಬ ಸಂತೋಷ, ಹೆಮ್ಮೆ ಅನಿಸುತ್ತೆ ಸರ್. ಅಂದರೆ ನಿಮ್ಮ ಇಷ್ಟೆಲ್ಲ ಸಾಧನೆಗಳನ್ನು ಗಮನಿಸಿದಾಗ ನಿಮಗೆ ಸಾಕಷ್ಟು ಬಿರುದು ಬಾವಲಿಗಳು ಬಂದಿದೆ. ಆದರೆ ಇತ್ತೀಚೆಗೆ ತುಮಕೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಕೊಡುತ್ತೆ ನಿಮ್ಮ ಸಾಧನೆಗೆ. ಆ ಸಂದರ್ಭ ಹೇಗಿತ್ತು ಸರ್? ನನಗೆ ಆಶ್ಚರ್ಯ ಆಯಿತು. ಯಾಕೆಂದರೆ ನಾನು ಯಾವತ್ತೂ ಅದರ ಬಗ್ಗೆ ನಾನು ಯೋಚನೆ ಮಾಡಿರಲಿಲ್ಲ. ಒಬ್ರು ಯಾರೋ ಆತ್ಮೀಯರು ಫೋನ್ ಮಾಡಿ, ಸರ್ ನಿಮ್ಮ ಹೆಸರನ್ನು ಹೀಗೆ ಸಜೆಸ್ಟ್ ಮಾಡಿದ್ದೀವಿ, ಬರಬಹುದು ನಿಮಗೆ ಕರೆ ಅಂತ ಅಂದರು. ನಾನು ಅಯ್ಯೋ ಸುಮ್ಮನೆ ಹೇಳ್ತಿದ್ದಾರೆ ಪಾಪ, ಏನೋ ನನ್ನ ಅಭಿಮಾನಿಗಳು ಅಂತ. ಆಮೇಲೆ ಅವ್ರ ಲೆಟ್ರ್ ಬಂತು. ಹೀಗೆ ಗವರ್ನರೇ ಅಲ್ಲಿ
ವೈಸ್ ಚಾನ್ಸಲರ್ ತುಮಕೂರು ಯೂನಿವರ್ಸಿಟಿಗೆ. ಸೊ ನಮ್ಮ ಗವರ್ನರ್ ಅವರ ಕೈಯಿಂದ ನಾನು ಆ ಡಾಕ್ಟರೇಟ್ ಪದವಿಯನ್ನು ಸ್ವೀಕಾರ ಮಾಡಿದೆ. ಸೊ ನಾನು ಯಾವತ್ತೂ ಒಂದು ಮಾತನ್ನು ಹೇಳ್ತೀನಿ, ನಮ್ಮ ತಂದೆ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ ಅವರು, ನಾನು ಇವತ್ತು ಏನೇ ಇದ್ರೂ ಅವರೇ ಕಾರಣ. ಸೊ ನನ್ನ ಎಲ್ಲ ಪ್ರಶಸ್ತಿಗಳು, ನನ್ನ ಪುರಸ್ಕಾರ ಎಲ್ಲವೂ ಸಲ್ಲಬೇಕಾಗಿರೋದು ಅವ್ರಿಗೆ. ಅವರ ಪರವಾಗಿ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ. ಸೊ ಈ ಡಾಕ್ಟರೇಟು ಹಾಗೇನೆ, ಯಾಕೆಂದರೆ ಅವರು ಶ್ರಮ ಪಟ್ಟಷ್ಟು, ಅವರು ಎಷ್ಟು ವಿದ್ಯೆಯನ್ನು ಅವರ ಕಲ್ತಿದ್ರು, ಎಷ್ಟನ್ನು ಅವರು ತಮ್ಮನ್ನು ಇದನ್ನು ಮಾಡ್ಕೊಂಡಿದ್ರು, ಅದರ ಒಂದು ಚಿಕ್ಕ ಭಾಗ ನನಗೆ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಅದು ಗಾಯಕಿ ಇರ್ಬೋದು, ಅಥವಾ ಕೊಳಲು ತಯಾರಿಕೆ ಇರ್ಬೋದು, ಸೋ ಮೆನಿ ಥಿಂಗ್ಸ್, ಕಂಪೋಸಿಂಗ್ ಇರ್ಬೋದು, ಬರವಣಿಗೆ ಇರ್ಬೋದು, ಎಲ್ಲ ಅದರ ಒಂದು ಚಿಕ್ಕ ಅಂಶ ನನ್ನಲ್ಲಿ ಬಂದಿದೆ ಅಷ್ಟೇ. ಸೊ ಹಾಗಾಗಿ ಇದೆಲ್ಲ ಸಲ್ಲಬೇಕಾಗಿರೋದು ನಮ್ಮ ತಂದೆಯವ್ರಿಗೆ. ಎಸ್ ಸರ್, ಎಲ್ಲವೂ ಖುಷಿಯಿಂದ ಹೇಳ್ತೀರಾ. ಸೊ ಇನ್ನೊಬ್ರಿಗೆ ಥ್ಯಾಂಕ್ಸ್ ನೀವು ಹೇಳಲೇಬೇಕು. ಇವತ್ತು ನಿಮ್ಮನ್ನು ಹೀಗೆ ನೋಡ್ತೀವಿ, ವಿಭಿನ್ನವಾದ ಅಟೈರಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ನಿಮ್ಮ ಎಲ್ಲ ಸಂದರ್ಭಗಳಲ್ಲೂ ಜೊತೆಲಿ ನಿಂತಿರುವಂಥ ಸಾರಿಕಾ ಅವ್ರನ್ನ. ಹೌದು, ಹೇಳಿ ಸರ್ ಅವ್ರ ಬಗ್ಗೆ. ಸಾರಿಕಾ ನಿಮಗಂತೂ ಗೊತ್ತೇ ಇದೆ, ಅವಳು ಶಿ ಈಸ್ ವೆರಿ ಎಂಟರ್ಪ್ರೈಸಿಂಗ್. ಅಂದರೆ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋವಂಥ, ಟೈಮ್ ವೇಸ್ಟ್ ಮಾಡೋವಂಥ ಹೆಣ್ಮಗಳು ಅಲ್ವೇ ಅಲ್ಲ. ಸೊ ಮೊದಲು ಅವಳು ಈ ಡ್ರೆಸ್ ಡಿಸೈನಿಂಗ್ನೇ ಅದನ್ನೇ ಒಂದು ಭಾಳ ಮುಖ್ಯವಾದ ವೃತ್ತಿಯಾಗಿ ಸ್ವೀಕಾರ ಮಾಡಿದ್ಲು. ಆಮೇಲೆ ಕೆಲವೊಂದಿಷ್ಟು ವರ್ಷ ಅವಳು ಆ್ಯಕ್ಟಿಂಗ್ ಕೂಡ ಮಾಡಿದ್ಲು ಅನೇಕ ಧಾರಾವಾಹಿಗಳಲ್ಲಿ, ಆಮೇಲೆ ಯಶವಂತ್ ಸರ್ ದೇಶಪಾಂಡೆ ಅವ್ರ ಜೊತೆ ನಾಟಕದಲ್ಲಿ. ಸೊ ಅದೆಲ್ಲ ಆದಮೇಲೆ ಇತ್ತೀಚೆಗೆ ಕೇಕ್ಗಳನ್ನ ಮಾಡೋಕ್ಕೆ, ಪೇಸ್ಟ್ರೀಸ್ ಮಾಡೋಕ್ಕೆ ಶುರು ಮಾಡೋದು. ನಾವು ಪ್ರತಿ ವರ್ಷ, ಈಗ ಸುಮಾರು ಒಂದು 10 ವರ್ಷದಿಂದ ಪ್ರತಿ ವರ್ಷದ ಕೊನೆಯಲ್ಲಿ ಡಿಸೆಂಬರ್ 31 ನಮ್ಮ ಮನೇಲಿ ಒಂದು ಕೇಕ್ ಎಕ್ಸಿಬಿಷನ್ ಮಾಡ್ತೀವಿ. ಸೊ ಇದ್ರ ಜೊತೆಗೆ ಈ ನನ್ನ ಆಕ್ಸೆಸರೀಸ್ ಇದೇನಿದೆ ಇದೆಲ್ಲವೂ ಅವಳು ಚೂಸ್ ಮಾಡ್ತಾಳೆ. ಎಲ್ಲೇ ಹೊರಗಡೆ ಹೋದರೆ ಏನಾದರೂ ಒಂದು ವಿಶೇಷವಾದ ಕಂಡ್ರೆ ಅದನ್ನು ನನಗೋಸ್ಕರ ತೊಗೊಂಡ್ಬರ್ತಾಳೆ. ಸೊ ಅವಳ ಮೇಲೆ ನಾನು ಡಿಪೆಂಡ್ ಆಗಿದ್ದೀನಿ. ಜೊತೆ ಈಗ ಇತ್ತೀಚೆಗೆ ಹೊಸದಾಗಿ ಅವಳು ಶುರು ಮಾಡಿರೋದು ಆಪ್ತಿ ಆರ್ಟ್ಸ್ ಅಂತ, ಪೇಂಟಿಂಗ್. ಸೊ ಅದು ಅವಳಿಗೆ ಬಾಲ್ಯದಿಂದಲೂ ಇತ್ತು ಆ ಕಲೆ. ಸೊ ಈಗ ಅದನ್ನು ಅವಳು ಶಿ ಈಸ್ ಟ್ರೈಂಗ್ ಟು ಬ್ರಿಂಗ್ ಇಟ್ ಔಟ್. ಸೊ ಆರ್ಡರ್ಸ್ ಮೇಲೆ ಪೇಂಟಿಂಗ್ಸ್ ಮಾಡ್ತಾಳೆ. ಜೊತೆಗೆ ಯಾರೋ ಹೊಸ ಮನೆ ಕಟ್ಟಿದ್ರೆ ಅವ್ರ ಇಂಟೀರಿಯರ್ಸಲ್ಲಿ ಗೋಡೆಯಲ್ಲಿ ಬೇರೆ ಬೇರೆ ಪೇಂಟಿಂಗ್ಸ್ ಮಾಡೋದು. ಸೊ ಈ ಥರ ಎಲ್ಲ ಅವಳು ಮಾಡ್ತಾ ಇದ್ದಾಳೆ. ಸೊ ಇಟ್ ಈಸ್ ವಿ ಆರ್ ಬ್ಲೆಸ್ಡ್ ಅಷ್ಟೇ. ಸೊ ನನ್ನ ಪ್ರೊಫೆಷನ್ ಬಗ್ಗೆ ಅವಳಿಗೆ ಅರ್ಥ ಆಗುತ್ತೆ, ಅವಳ ಪ್ರೊಫೆಷನ್ ಬಗ್ಗೆ ನನಗೆ ಅರ್ಥ ಆಗುತ್ತೆ. ಸೊ ಇಬ್ಬರು ಒಟ್ಟಿಗೆ ನಾವು ವಿ ಆರ್ ಟ್ರೈಂಗ್ ಟು ಲೀಡ್ ಅ ಹ್ಯಾಪಿ ಆ್ಯಂಡ್ ವಂಡರ್ಫುಲ್ ಲೈಫ್. ಅದೊಂದು ಸಂಪೂರ್ಣ ಕಲಾವಿದರ ಕುಟುಂಬ ಅಂತ ಹೇಳ್ಬೋದು ಸರ್. ಕಲೆಯ ಎಲ್ಲ ರೂಪ ಪಡೆದುಕೊಳ್ಳುತ್ತೆ ಮನೆಯಲ್ಲಿ ಅನ್ನುವಂಥದ್ದು. ಇನ್ನು ಆಕಾಶವಾಣಿ, ದೂರದರ್ಶನನ್ನು ತಮಗೆ ಹೊಸತಲ್ವೇ ಅಲ್ಲ, ಆದರೂ ಕೂಡ ಇವತ್ತು ಈ ಜಾಗದಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಹೇಗೆ ಅನಿಸ್ತಾರೆ? ನಮಗಂತೂ ಅಂದರೆ ಒಂದು ರೀತಿ ಅದೃಷ್ಟವಂತರು. ಯಾಕಂದರೆ ನಾವು ನಿಮ್ಮ ಮುಂದೆ ಕೂತ್ಕೊಂಡು ನಾವು ಫರ್ಮಾಯಿಶ್ ಕೇಳಿ ನಿಮ್ಮಿಂದ ಸೌಭಾಗ್ಯ ಅದು ನಮ್ಮದು. ಆಕಾಶವಾಣಿ ಅಂದರೆ ನನ್ನ ತವ್ರ ಮನೆ ಇದ್ದಂಗೆ. ಯಾಕಂದರೆ ನಾನು ಬೆಳೆದಿದ್ದೆ ಅಲ್ಲಿ, ಆಕಾಶವಾಣಿ ಸ್ಟುಡಿಯೋಗಳಲ್ಲೇ ನನ್ನ ಬಾಲ್ಯ ಎಲ್ಲ ಕಳೆದಿದ್ದು. ಅನೇಕ ಜನ ದಿಗ್ಗಜರ ಕಲಾವಿದರನ್ನ ನಾನು ಭೇಟಿಯಾಗಿದ್ದೇನೆ. ಸೊ ಆಕಾಶವಾಣಿ, ದೂರದರ್ಶನ ಅನ್ನೋದು ನನ್ನ ತವ್ರ ಮನೆ ಇದ್ದ ಹಾಗೆ. ಸೊ ಯಾವಾಗ ನನಗೆ ಅವಕಾಶ ಸಿಗುತ್ತೆ, ಯಾವಾಗ ನಮ್ಮನ್ನು ಇಲ್ಲಿ ಆಹ್ವಾನ ಮಾಡ್ತಾರೆ, ಅವಾಗೆಲ್ಲ ನಾನು ಭಾಳ ಸಂತೋಷದಿಂದ ಬರ್ತೀನಿ. ಯಾಕೆಂದರೆ ಐ ಹ್ಯಾವ್ ಅ ಸ್ಪೆಷಲ್ ರಿಲೇಷನ್ಶಿಪ್. ಬಟ್ ಈ ಕಾರ್ಯಕ್ರಮದಲ್ಲಿ ನಿಮ್ಮಿಬ್ಬರ ಜೊತೆ ಕೂತ್ಕೊಂಡು ಮಾತಾಡೋದು ನನಗೆ ತುಂಬ ಸಂತೋಷ ಕೊಡ್ತು. ಒಂದು ವಿಷಯ ನಾನು ಆಗಲೇ ಹೇಳಿಲ್ಲ, ಅದನ್ನು ನಮ್ಮ ಕುಟುಂಬದ ಬಗ್ಗೆ. ನನ್ನ ಮಗಳು ಇದ್ದಾಳೆ, ಅನೇಕ ಜನಕ್ಕೆ ಗೊತ್ತಿಲ್ಲ ಅದು. ಅವಳ ಹೆಸರು ಸುರೀಲಿ. ಸೊ ನನ್ನ ಮಗನ ಹೆಸರು ಷಡಜ್ಜು, ನನ್ನ ಮಗಳು ಸುರೀಲಿ. ನಾವು 4 ಜನ. ಏಕೆಂದರೆ ಅವಳು ಇಲ್ಲಾಂದ್ರೆ ಮನೆಗೆ ಹೋದ್ಮೇಲೆ ಕಂಪ್ಲೇಂಟ್ ಮಾಡಿದೆ, ನನ್ನ ಹೆಸರು ಹೇಳಿಲ್ಲ. ಸೊ ಈ ಥರದ ಒಂದು ಸಂವಾದ, ಆತ್ಮೀಯವಾಗಿ ನೀವು ಎಲ್ಲ ಪ್ರಶ್ನೆಗಳನ್ನ ಕೇಳಿದಾಗ ಅದ್ರ ಬಗ್ಗೆ ಆಮೇಲೆ ನನ್ನ ಇಡೀ ಜೀವನವನ್ನು ಮತ್ತೊಮ್ಮೆ ಮೆಲ್ಕು ಹಾಕುವ ಒಂದು ಸುಯೋಗ. ಐ ಆಮ್ ವೆರಿ ಹ್ಯಾಪಿ. ನನ್ನನ್ನು ಇಲ್ಲಿ ಆಹ್ವಾನಿಸೋಕ್ಕೆ ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಯ್ತು ಸರ್ ನಮಗೆ. ಇಡೀ ಚಂದನ ವಾಹಿನಿಯ ಪರವಾಗಿ, ಕಾರ್ಯಕ್ರಮದ ಪರವಾಗಿ ತಮಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ಧನ್ಯವಾದ. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ, ನಾದಮಯವಾದಂಥ ವಾತಾವರಣದ ಜೊತೆಗೆ ಆ ಕೊಳಲಿನ ನಾದದ ಸುಧಿಯಲ್ಲಿ ಅವರ ಬದುಕಿನ ಅಷ್ಟು ಮಜಲುಗಳನ್ನು ಗಮನಿಸಿದಾಗ ಹೌದು, ಅಲ್ಲಿ ಕೂಡ ಬದುಕು ಕಟ್ಕೊಳ್ಳೋದಕ್ಕೆ ಸಾಧ್ಯವಿದೆ. ಆದರೆ ಉಸಿರುಗಟ್ಟುವ ಸಾಧನೆಯನ್ನು ಮಾಡಿದಾಗ ನಿಮಗೆ ಉಸಿರಾಗತ್ತೆ ಈ ಕಲೆ ಅಂತ ಹೇಳ್ತಾ, ನಿಮಗೆ ಇದು ಪ್ರೇರಣೆ ಕೊಟ್ಟಿದೆ ಈ ಸಂಚಿಕೆ ಅಂತ ಹೇಳ್ತಾ, ಮುಂದಿನ ಸಾಧಕರ ಜೊತೆಗೆ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.